ಜಯತಿ ಪರಾಶರಸೂನು ಸತ್ಯವತೀ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲ್ಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ವೇದ ಅರ್ಥ ತಿಳಿಯದೆ ವೇದವನ್ನು ಓದ್ತಕ್ಕವರನ್ನು ಉಗ್ರವಾಗಿ ಟೀಕೆ ಮಾಡಿದ್ದನ್ನು ನಾವು ನಿನ್ನೆ ನೋಡಿದೆವು. ಅಷ್ಟೇ ಅಲ್ಲ, ಅವನು ಯಾವುದೇ ಒಂದು ಸಾಂಪ್ರದಾಯಿಕವಾದಂಥ ಪದ್ಧತಿಯಲ್ಲಿ ಸಾಧನೆ ಮಾಡಿ ಸಿದ್ಧಿ ಪಡೆದವರನ್ನೆಲ್ಲ ಜಾಡಿಸಿಬಿಡ್ತಾನೆ. ನರೋಧಯತಿ ಮಾಂ ಯೋಗ ನ ಸಾಂಖ್ಯಂ ಧರ್ಮ ಉದ್ಧವ ಹೇಳ್ತಾನೆ. ಕೆಲವರು ಯೋಗಶಾಸ್ತ್ರವನ್ನು ಓದ್ತಾರೆ. ಯೋಗ ಅಂದರೆ ಇಲ್ಲೆಲ್ಲ ಯೋಗ ಕ್ಲಾಸ್ ಅಂದರೆ ಆಸನ ಹೇಳಿಕೊಡೋದು, ಯೋಗ ಕ್ಲಾಸ್ ಅಂದರೆ ಆಸನ ಹೇಳಿಕೊಡೋದಲ್ಲ. ಆಸನ ಅನ್ನೋದು ಯೋಗವೇ ಅಲ್ಲ. ಶೌಚಾಸನೇತು ಅಂಗ ಮಾತ್ರ ಅಂತ. ಅದು ಯೋಗಾಭ್ಯಾಸ ಮಾಡಲಿಕ್ಕೆ ಬರೀ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಅಷ್ಟೇ. ನಾವು ಮೆಡಿಟೇಷನ್ ಮಾಡಲಿಕ್ಕೆ ಕೂತ್ಕೊಳ್ಳುವಾಗ ಆಸನ ಮಾಡಿದ ಹಾಗೆ ಅದು ಯೋಗ ಅಲ್ಲ. ಯೋಗಾಸನ ಅನ್ನೋದು ಯೋಗ ಅಲ್ಲ. ಯೋಗದಲ್ಲಿ ಎರಡು ಪಂಥ ಇದೆ. ಒಂದು ದೇವರನ್ನು ಒಪ್ಪುವ ಯೋಗ, ಮತ್ತೊಂದು ನಿರೀಶ್ವರ ಯೋಗ. ಅದನ್ನು ಕೃಷ್ಣ ನಿರೀಶ್ವರ ಪತಂಜಲಿ ದೇವರನ್ನು ಒಪ್ಪುವ ಯೋಗದ ಬಗ್ಗೆ ಗ್ರಂಥ ಬರೆದವ. ಅದು ಈಗ ಸಿಗುತ್ತೆ. ನಿರೀಶ್ವರ ದೇವರನ್ನು ಒಪ್ಪದ ಒಬ್ಬ ಯೋಗ ಮಾರ್ಗದ ಪ್ರವರ್ತಕ ಇದ್ದ, ಅವನ ಹೆಸರು ವಿಂಧ್ಯ ಅಂತ. ಅವನು ಈಗ ಅವನ ಗ್ರಂಥಗಳು ಯಾವುದು ಸಿಗೋಲ್ಲ. ಅಂದು ಒಂದು ಕಾಲದಲ್ಲಿ ಯೋಗ ಸಾಧನೆ ಎಂದರೆ ಮನಸ್ಸನ್ನು ಏಕಾಗ್ರಗೊಳಿಸಿ ಮನಸ್ಸಿನ ಶಕ್ತಿಯನ್ನು ಜಾಗೃತಗೊಳಿಸುವುದು ಅಷ್ಟೇ. ಅದು ಮತ್ತೇನಿಲ್ಲ. ಅದರಲ್ಲಿ ಮನಸ್ಸನ್ನು ಏಕಾಗ್ರತೆಯಿಂದ, ಕಾನ್ಸಂಟ್ರೇಷನ್ನಿಂದ ಮನಸ್ಸಿನ ಶಕ್ತಿ ಹೆಚ್ಚಿಸಿಕೊಳ್ಳುವುದು ಯೋಗಾಭ್ಯಾಸದ. ಅದೇ ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣಾ, ಧ್ಯಾನ, ಷಡಂಗ, ಅಷ್ಟಾಂಗ ಯೋಗದ ಅಷ್ಟಾಂಗ ಯೋಗ ಅಂತ. ಅದು ಅಷ್ಟಾಂಗದ ಮುಖ್ಯ ಅಲ್ಲ. ಒಟ್ಟಿಗೆ ಏಕಾಗ್ರತೆಯಿಂದ ಮನಸ್ಸನ್ನು ತನ್ನ ಸ್ವಾಧೀನ ತಂದುಕೊಂಡು ನೀರಿನ ಮೇಲೆ ನಡೆಯೋದು, ಆಕಾಶದಲ್ಲಿ ನಡೆಯೋದು, ಇದೆಲ್ಲ ಪವಾಡ ಮಾಡಲಿಕ್ಕೆ ಅದು ಕೃಷ್ಣ ಹೇಳ್ತಾನೆ, ನಿಮ್ಮ ಯಾವ ಪವಾಡಕ್ಕೂ ನಾನು ಮರಳಾಗೋದಿಲ್ಲ. ನರೋಧಯತಿ ರೋಧಯತಿ, ನನ್ನನ್ನು ನಿಮ್ಮ ವಶ ಆಗಲಿಕ್ಕೆ ನಾನು ತಯಾರಿಲ್ಲ. ಅದಕ್ಕೆಲ್ಲ ಯೋಗ ಬಂದು ನನ್ನನ್ನು ವಶೀಕರಿಸಿಕೊಳ್ಳುವುದಿಲ್ಲ. ನೀವು ಎಷ್ಟು ಯೋಗಾಭ್ಯಾಸ ಮಾಡಿದರೂ, ನೀವು ಎಷ್ಟು ಯೋಗ ಸಿದ್ಧರಾದರೂ ನನಗೆ ಅದರಿಂದ ಏನೂ ಉಪಯೋಗ ಇಲ್ಲ. ನಾನು ಅದರಿಂದ ಪ್ರೀತನಾಗುವುದಿಲ್ಲ. ರೋಧಯತಿನೇ ನನ್ನನ್ನು ವಶೀಕರಿಸಿಕೊಳ್ಳು. ಯೋಗಶಾಸ್ತ್ರಕ್ಕೆ ನಾನು ವಶವಾಗುವುದಿಲ್ಲ. ಆಮೇಲೆ ಯೋಗಶಾಸ್ತ್ರ ಬೇಡಪ್ಪ. ಸಾಂಖ್ಯದಲ್ಲಿ ಎರಡಿದೆ. ನಿರೀಶ್ವರರು, ದೇವರನ್ನು ಒಪ್ಪದ ಸಾಂಖ್ಯರು ಮತ್ತು ದೇವರನ್ನು ಒಪ್ಪುವ ಸಾಂಖ್ಯರು. ಭಾಳ ಆಶ್ಚರ್ಯ. ಹಿಂದೆ ಎಲ್ಲ ಮತಗಳಲ್ಲೂ ಎರಡು ಮುಖ ಇತ್ತು. ದೇವರನ್ನು ಒಪ್ಪುವವರು ಮತ್ತು ಒಪ್ಪದವರು. ನಾಸ್ತಿಕರು ಎಲ್ಲ, ಸಾಂಖ್ಯರಲ್ಲೂ ನಾಸ್ತಿಕರಿದ್ದಾರೆ, ಯೋಗದಲ್ಲೂ ನಾಸ್ತಿಕರಿದ್ದಾರೆ, ಮೀಮಾಂಸಕರು ನಾಸ್ತಿಕರಿದ್ದಾರೆ, ದೇವರನ್ನು ಒಪ್ಪದವರು. ಸೊ ಒಂದು ಕಾಲದಲ್ಲಿ ಈ ದೇಶದಲ್ಲಿ ಎಲ್ಲ ಧರ್ಮಗಳಲ್ಲೂ ನಾಸ್ತಿಕರದ್ದೊಂದು ಗುಂಪಿತ್ತು. ಹಾಗೆ ಸಾಂಖ್ಯರಲ್ಲಿ ನಾಸ್ತಿಕ ಸಾಂಖ್ಯ, ಅದು ಕಪಿಲ ಮುನಿ ಬರೆದದ್ದು ಸಾಂಖ್ಯಕಾರಿಕ ಈಗ ಸಿಗುತ್ತೆ. ಅಷ್ಟೇ ಅಲ್ಲ, ವೈದಿಕ ಸಾಂಖ್ಯ ಅನ್ನುವಂಥದ್ದು ಕೂಡ ಗ್ರಂಥ ಸಿಗದೇ ಇದ್ದರೂ ಅದು ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅಂತ ಕೃಷ್ಣ ಗೀತೆಯಲ್ಲಿ ಅದನ್ನು ಹೊಗಳಿದ್ದಾನೆ. ಅದು ದೇವರನ್ನು ಒಪ್ಪುವ ಭಗವಂತ ಕಪಿಲ ವಾಸುದೇವ ಪ್ರಚಾರ ಮಾಡಿದ ಸಾಂಖ್ಯ. ಆ ಸಾಂಖ್ಯದ ವಿವರ ಭಾಗವತದಲ್ಲಿ ಹಿಂದೆ ಮೊದಲೇ ಬಂದಿದೆ. ಇನ್ನೊಂದು, ನೀವು ಯೋಗ ಮತ್ತು ಸಾಂಖ್ಯ ಅನ್ನೋದಕ್ಕೆ ಬೇರೆ ಒಂದು ಅರ್ಥ ಮಾಡ್ಬೋದು. ಯೋಗ ಅಂದರೆ ಕರ್ಮಯೋಗ, ಸಾಂಖ್ಯ ಅಂದರೆ ಜ್ಞಾನಯೋಗ. ಅದರಿಂದ ನೀವು ಕರ್ಮಯೋಗದಲ್ಲಿ ತೊಡಗಿ ಬೆಳಗಿನ ಸಂಜೆ ತನಕ ಏನು ಪೂಜೆ ಪುನಸ್ಕಾರ ಮಾಡಿ, ಎಷ್ಟೇ ಪಾರಾಯಣ ಮಾಡಿ, ಎಷ್ಟು ಏನು ಮಾಡಿದ್ರು ನಾನು ಅದಕ್ಕೆ ಒಲಿಯೋದಿಲ್ಲ ಅಂತಾರೆ. ಮತ್ತು ಜ್ಞಾನ ಮಾರ್ಗದಲ್ಲಿ ಅಧ್ಯಯನ ಮಾಡಿ ನಾನು ದೊಡ್ಡ ಜ್ಞಾನಿ ಅಂತ ಅಹಂಕಾರ ಬರ್ಬೋದು ಅಷ್ಟೇ ಹೊರತು ನನ್ನನ್ನು ಒಲಿಸಲಿಕ್ಕೆ ಆಗುವುದಿಲ್ಲ ಅಂತ. ನರೋಧಯತಿ ಮಾಂ ಯೋಗ ನ ಸಾಂಖ್ಯಂ. ಆಮೇಲೆ ಧರ್ಮಗಳು, ಯಾವ್ಯಾವುದೋ ಧರ್ಮಗಳು. ಈಗ ಬೇರೆ ಪ್ರಪಂಚದ ಅನೇಕ ಧರ್ಮಗಳಿವೆ, ಅದು ಬಿಡಿ. ಭಾರತದಲ್ಲೇ ವೈದಿಕ ಧರ್ಮದಲ್ಲೇ ಮುಖ್ಯವಾಗಿ 2-3 ಕವಲಿದೆ. ಹಿಂದೆ ಸುಮಾರಿತ್ತು. ಅವರು 6 ಕವಲುಗಳಿದ್ದು. ಈಗ ಹೋಗಲಿ,
ಮುಖ್ಯವಾಗಿ ವಾಹಿನಿಯಲ್ಲಿ ಈಗ ಇರುವಂಥದ್ದು ಒಂದು ಶಾಕ್ತ ಪಂಥ, ಮತ್ತೊಂದು ಶೈವ ಪಂಥ, ಮತ್ತೊಂದು ವೈಷ್ಣವ ಪಂಥ. ಇದು ಶೈವ ಧರ್ಮ, ಶಾಕ್ತ ಧರ್ಮ, ವೈಷ್ಣವ ಧರ್ಮ ಅಂತ ಅವರೊಬ್ಬರನ್ನೊಬ್ಬರು ಖಂಡಿಸ್ತಾ ಇರ್ತಾರೆ. ಅವರ ತಪ್ಪು ನಮ್ಮದೇ ಕರೆಕ್ಟು ಅಂತ. ಅದು ಅವನು ಹೇಳ್ತಾರೆ, ನಿಮ್ಮ ಈ ಧರ್ಮಾಚರಣೆ ಮತೀಯ ಆವೇಶಕ್ಕೆ ನಾನು ಮರಳಾಗುವುದಿಲ್ಲ ಅಂತ. ನಿಮಗೆ ನೆನಪಿರ್ಬೋದು, ಭಾಳ ವರ್ಷಗಳ ಕೆಳಗೆ ಹುಬ್ಬಳ್ಳಿಯಲ್ಲಿ 3000 ಮಠ ಅಂತ ಇದೆ, ಶೈವರ ಲಿಂಗಾಯತರ ದೊಡ್ಡ ಮಠ. ಅವರು ಆ ಸ್ವಾಮಿಗಳು ಏನು ಮಾಡಿದರು ಅಂದರೆ, ಅಲ್ಲಿ ಇಸ್ಕಾನ್ ಅವರು ಬಂದರು ಹುಬ್ಬಳ್ಳಿಗೆ. ಅವರು ನಮಗೆ ಉಳ್ಕೊಳ್ಳಿಕ್ಕೆ ಜಾಗ ಕೊಡಿ ಎಂದರು. ಸ್ವಾಮಿಗಳು ಇರಿ ಅಂತಂದರು. ಅವರಲ್ಲಿ ಭಜನೆ ಮಾಡಿದ್ರು, ಹರೇ ಕೃಷ್ಣ ಹರೇ ಕೃಷ್ಣ ಅಂತ. ಹುಬ್ಬಳ್ಳಿಯ ಒಬ್ಬರು ಲಾಯರು ಮಠದ ಮೇಲೆ ನೋಟಿಸ್ ಬಿಟ್ಟರು, ಹರೇ ಕೃಷ್ಣ ಅಂತ ಹೇಳಿದ್ರಿಂದ ಮಠ ಮೈಲಿಗೆ ಆಯಿತು. ಕೃಷ್ಣನ ನಾಮಸ್ಮರಣೆ, ವಿಷ್ಣು ನಾಮಸ್ಮರಣೆ ಮಾಡಿದ ಮಠ ಮೈಲಿಗೆ ಆಯಿತು, ಶುದ್ಧೀಕರಣ ಮಾಡಿಸಿ ಅಂತ. ಇದು ಧರ್ಮ. ಇಂಥ ಧರ್ಮಗಳೇ ಒಂದು ಧರ್ಮವನ್ನು ತಿರಸ್ಕಾರ ಮಾಡಿ ನಮ್ಮದೇ ಶ್ರೇಷ್ಠ ಅಂತ ಮೇಲಾಟ. ಅದರಿಂದ ಹೇಳಿದ, ನಿಮ್ಮ ಯಾವ ಧರ್ಮಕ್ಕೂ ನಾನು ಮರಳಾಗುವುದಿಲ್ಲ, ನಿಮ್ಮ ಸಾಂಖ್ಯಕ್ಕೆ ನಿಮ್ಮ ಯೋಗಕ್ಕೆ ನಾನು ಮರಳಾಗುವುದಿಲ್ಲ ಉದ್ಧವ. ಆಮೇಲೆ ನ ಸ್ವಾಧ್ಯಾಯ ತಪಃ ತ್ಯಾಗ ನೇಷ್ಟಾಪೂರ್ತಿ ನ ದಕ್ಷಿಣ. ಆಮೇಲೆ ಇನ್ನೇನು, ನ ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದರೆ ನಮ್ಮ ಶಾಖೆಯ ವೇದಾಧ್ಯಯನ. ಅದು ನಾವು ವೃಕ್ಷಾಖ್ಯವರಾದ ಋಗ್ವೇದ, ಯಜುಶಾಖ್ಯವರಾದ ಯಜುರ್ವೇದ, ಸಾಮಶಾಖ್ಯವರಾದ ಸಾಮವೇದ. ಆಮೇಲೆ ಅಥರ್ವ ಶಾಖೆಯವರು ಇದ್ದರೂ ಈಗ ಪ್ರಾಯ ಕರ್ನಾಟಕದಲ್ಲಿ ಯಾರೂ ಇಲ್ಲ. 3 ಶಾಖೆ ಈಗ ಉಳಿದಿರೋದು. ಅದು ಹೋಗ್ತದೆ ಕ್ರಮೇಣ. ಯಾವ ಶಾಖೆಯೂ ಇಲ್ಲ ಅಂತ ಆಗುವ ಕಾಲ ಹೆಚ್ಚು ದೂರ ಇಲ್ಲ. ಅದು ಈಗ 3 ಶಾಖೆಯಲ್ಲಿ ಕೆಲವರು ಅನುಯಾಯಿಗಳಿದ್ದಾರೆ. ಅಥರ್ವವೇದ ಆಲ್ಮೋಸ್ಟ್ ಹೋಗಿಬಿಟ್ಟಿದೆ. ಉತ್ತರ ಭಾರತದಲ್ಲಿ ಎಲ್ಲೋ ಕೆಲವು ಮನೆಗಳವರು ಇದ್ದಾರೆ ಅಂತ ಹೇಳ್ತಾರೆ. ಅಂತೂ ಕರ್ನಾಟಕದಲ್ಲಿ ಇಲ್ಲ, ದಕ್ಷಿಣ ಭಾರತದಲ್ಲಿ ಅಥರ್ವ ವೇದದ ಪರಂಪರೆ ಇಲ್ಲ. ಅದೇ ವೇದಾಧ್ಯಯನ ಮಾಡಿದ್ದೇವೆ, ಏನು ಉಪಯೋಗ ಇಲ್ಲ ಅಂತ ಹೇಳ. ನೀವು ವೇದಾಧ್ಯಯನ ಮಾಡಿದ ಕೂಡಲೇ ನಾನು ಮರಳಾಗುವುದಿಲ್ಲ. ನ ಸ್ವಾಧ್ಯಾಯ ತಪಃ. ಇಲ್ಲಪ್ಪ, ನಾವು ಎಲ್ಲ ಮನೆ ಮಾರು ಬಿಟ್ಟು ಕಾಡಿನಲ್ಲಿ ಹೋಗಿ ತಪಸ್ಸು ಮಾಡ್ತೇವೆ. ನೀವು ತಪಸ್ಸು ಮಾಡಿದ್ದರಿಂದ ನಾನು ಒಲಿಯೋದಿಲ್ಲ. ಅಥವಾ ತಪಸ್ಸು ಅನ್ನೋದಕ್ಕೆ ಇನ್ನೊಂದು ಅರ್ಥ ಆಳವಾದ ಚಿಂತನೆ. ಇಲ್ಲಿ ಮನೆಯಲ್ಲಿ ಕೂತ್ಕೊಂಡು ದೀರ್ಘವಾದ ಚಿಂತನೆ ಮಾಡಿದರೂ ನಿಮ್ಮ ಯಾವ ಇಂಟೆಲೆಕ್ಚುವಲ್ ಅಪ್ರೋಚಿಗೂ ನಾನು ಮರಳಾಗುವುದಿಲ್ಲ. ಇದು ಮುಖ್ಯ ಏನು ಅಂದರೆ, ಕೃಷ್ಣ ನಿಷೇಧ ಮಾಡೋದು ನಮಗೆ ಹೃದಯವಂತಿಕೆ ಇರಬೇಕು. ನಾವು ಉಪಾಸನೆ ಮಾಡ್ತಕ್ಕ ವಸ್ತುವಿನ ಬಗ್ಗೆ ಪ್ರೀತಿ ಇರಬೇಕು, ಭಕ್ತಿ ಇರಬೇಕು. ಅದು ಇಲ್ಲದ ಸ್ಕಾಲರ್ಶಿಪ್ಪು ಅದು ಡ್ರೈ ಸ್ಕಾಲರ್ಶಿಪ್. ಅದಕ್ಕೆ ದೇವರು ಒಲಿಯುವುದಿಲ್ಲ. ನ ಸ್ವಾಧ್ಯಾಯ ತಪಃ ತ್ಯಾಗ ತ್ಯಾಗೇನೈಕೆ ಅಮೃತತ್ವ ಮಾನಶು ಅಂತ ವೇದದಲ್ಲಿ ತ್ಯಾಗ ಅಂದರೆ ಏನರ್ಥ ಗೊತ್ತಾ? ತ್ಯಾಗ ಅಂದರೆ ಎಲ್ಲವನ್ನು ತ್ಯಾಗ ಮಾಡೋದು ಸನ್ಯಾಸ. ಸನ್ಯಾಸ ಅನ್ನೋದು ಅದು ಸನ್ಯಾಸ ಅನ್ನೋದಕ್ಕೆ 2 ಅರ್ಥ ಸಂಸ್ಕೃತದಲ್ಲಿ. ಒಂದು ಸಮ್ ಅಂದರೆ ಸಂಪೂರ್ಣನಾದ ಭಗವಂತನಲ್ಲಿ ನ್ಯಾಸ, ನಮ್ಮ ಸಮಸ್ತ ವ್ಯಕ್ತಿತ್ವವನ್ನು ನಮ್ಮ ಸಮಸ್ತ ಸಂಪತ್ತನ್ನು ಭಗವಂತನಿಗೆ ಅರ್ಪಿಸುವುದು ಒಂದು. ಮತ್ತು ಭಗವಂತನನ್ನು ಸಮಾಜದಲ್ಲಿ ಪ್ರವಚನದ ಮೂಲಕ ನ್ಯಾಸ, ಜನರಿಗೆ ಹಂಚುವುದು. ಈ 2 ಕಾರಣದಿಂದ ಸನ್ಯಾಸ ಅನ್ನೋ ಶಬ್ದ ಬಂದಿದೆ. ಒಂದು ತನ್ನನ್ನು ಪೂರ್ತಿಯಾಗಿ ಭಗವಂತನಿಗೆ ಅರ್ಪಿಸಿಕೊಳ್ಳುವುದು, ಮತ್ತು ಸಮಾಜಕ್ಕೆ ಭಗವಂತನ ಬಗೆಗೆ ಪ್ರವಚನದಿಂದ ಸಮಾಜವನ್ನು ತಿದ್ದುವುದು. ವಿಷ್ಣು ಸರ್ವತ್ವಂಚ. ಅದು ಇಲ್ಲದೆ ಮನೆಯಲ್ಲೇ ಸುಮ್ಮನೆ ಕೂತ್ಕೊಂಡು ಭಿಕ್ಷೆ ಮಾಡ್ತಾ ಕೂತ್ಕೊಂಡ್ರೆ ಸ್ವಾಮಿ ಆಗುವುದಿಲ್ಲ. ಕೆಂಪು ಬಟ್ಟೆ ತೊಟ್ಟ ಕೂಡಲೇ ಸ್ವಾಮಿ ಆಗುವುದಿಲ್ಲ. ಅದರಿಂದ ಅವನು ಒಂದು ಸಮಾಜಕ್ಕೆ ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡಬೇಕು. ಹಾಗೆ ಮಾಡಿದರೂ ಅವನಿಗೆ ಅಹಂಕಾರ ಬಂದಿತ್ತು, ನಾನು ಅವನಿಗೆ ಒಲಿಯುವುದಿಲ್ಲ. ನ ತ್ಯಾಗ. ಆಮೇಲೆ ನಿಷ್ಠಾಪೂರ್ತೆ. ನಮ್ಮಲ್ಲಿ ಇಷ್ಟಾಪೂರ್ತಂ ಮನ್ಯಮಾನ ವರಿಷ್ಠಂ ನಾಣ್ಯಚ್ಛೇಯೋ ವೇದಯಂತೆ ಪ್ರಮೂಢಾ ಅಂತ ಉಪನಿಷತ್ತು ಹೇಳುತ್ತೆ. ಕೆಲವರು ಇಷ್ಟಾಪೂರ್ತವೇ ಶ್ರೇಷ್ಠ, ಅದರಿಂದ ಆಚೆಗೆ ಇಲ್ಲ ಅಂತ. ಇಷ್ಟದಲ್ಲಿ ಪೂರ್ತದಲ್ಲಿ. ಇಷ್ಟಾಪೂರ್ತ ಅಂದರೆ ಏನು? ಇಷ್ಟಾಪೂರ್ತ ಅಂತ ಉಂಟಲ್ವ, ಅದು ಇಷ್ಟ ಮತ್ತು ಪೂರ್ತ. ಅದು ಅಷ್ಟಾವಕ್ರಹದಾಗಿ ಇಷ್ಟಾಪೂರ್ತ ಆಯಿತು. ಇಷ್ಟ ಮತ್ತು ಅಪೂರ್ತ ಅಲ್ಲ. ಇಷ್ಟ ಅಂದರೆ ನಮಗೆ ಇಷ್ಟವಾದಂಥ ಕ್ರಿಯೆಗಳನ್ನು, ನಮ್ಮ ಉದ್ಧಾರಕ್ಕೆ ಪೂರಕವಾದ ಕ್ರಿಯೆಗಳನ್ನು ಮಾಡೋದು. ಪೂರ್ತ ಅಂದರೆ ಸಮಾಜದ ಪೂರ್ಣೆಗೋಸ್ಕರ ಮಾಡುವ ಕ್ರಿಯೆ. ಒಂದು ನನ್ನ ಇಂಡಿವಿಜುವಲ್, ಮತ್ತೊಂದು ಸೋಷಿಯಲ್. ಪೂರ್ತ ಅಂದರೆ ಸಮಾಜದ ಬೆಳವಣಿಗೆಗೆ ಬೇಕಾದ ಕ್ರಿಯೆ ಮಾಡೋದು. ಅದು ಯಾವುದು? 6 ಇಷ್ಟ ಇದೆ, 6 ಪೂರ್ತ ಇದೆ ಶಾಸ್ತ್ರದಲ್ಲಿ. ಅಗ್ನಿಹೋತ್ರಂ, ತಪಸ್ಸತ್ಯಂ, ಆಮೇಲೆ ವೇದಾಧ್ಯಯನಂ, ಆಮೇಲೆ ವೇದಾನಾಂ ಅನುಪಾಲನಂ, ಆಮೇಲೆ ಆತಿಥ್ಯಂ, ವೈಶ್ಯದೇವಂಚ, ಇಷ್ಟಮಿತ್ಯವಿಧೀಯತೆ. ಇಷ್ಟ ಅಂದರೆ ನಮ್ಮ ಬದುಕಿಗೆ, ನಮ್ಮ ಬೆಳವಣಿಗೆಗೆ ಇಷ್ಟವಾದ ಆಚರಣೆಗಳು ಯಾವುದೆಲ್ಲ. ಒಂದು ನಿತ್ಯ ಮನೆಯಲ್ಲಿ ಅಗ್ನಿಹೋತ್ರ ಮಾಡಬೇಕು ಅಂತಾರೆ.
ಈಗ ಇದು ಬಿದ್ದು ಹೋಗಿದೆ, ಇದೇನಿಲ್ಲ. ಅಗ್ನಿಹೋತ್ರ ಅಗ್ನಿಮುಖದಲ್ಲಿ ದೇವರ ಆರಾಧನೆ ಮಾಡಬೇಕು ಅಂತ. ನೀವು ಮನೆಯಲ್ಲಿ ಪ್ರತಿಮೆ ಇಟ್ಟು ಪೂಜೆ ಮಾಡಿದರೂ ಮುಖ್ಯವಾಗಿ ಅಗ್ನಿಯಲ್ಲಿ ದೇವರಿಗೆ ಪೂಜೆ ಮಾಡಬೇಕು. ನಿತ್ಯ ಅಗ್ನಿಹೋತ್ರ ಮಾಡಬೇಕು. ಅದಕ್ಕೋಸ್ಕರ ಮನೆಯಲ್ಲಿ ನಿತ್ಯ ಒಂದು ಅಗ್ನಿ ಇರಬೇಕು. ಅವರು ಮದುವೆ ಆಗಿ ಮನೆಯಲ್ಲಿ ಅನುಷ್ಠಾನ ಪ್ರಾರಂಭ ಮಾಡುವಾಗ ಗಂಡ ಹೆಂಡತಿ ಒಟ್ಟಿಗೆ ಅಗ್ನಿಹೋತ್ರ ಪ್ರಾರಂಭ ಮಾಡಬೇಕು. ಆಮೇಲೆ ಆತ ಸತ್ತರೆ ಅದೇ ಅಗ್ನಿಯಿಂದ ಆತನಿಗೆ ಸಂಸ್ಕಾರ ಮಾಡಬೇಕು. ಇದು ಹಿಂದೆ ಇದ್ದ ಸಂಪ್ರದಾಯ. ಆದ್ದರಿಂದ ಸ್ವಾಮಿಗಳಿಗೆ ಅಗ್ನಿ ಸಂಸ್ಕಾರ ಇಲ್ಲ, ಯಾಕೆಂದರೆ ಅವರಿಗೆ ಅಗ್ನಿಯೇ ಇಲ್ಲ, ಅವರಿಗೆ ಅಗ್ನಿ ಇಲ್ಲ. ಆದ್ದರಿಂದ ಅವರಿಗೆ ಅಗ್ನಿ ಸಂಸ್ಕಾರ ಮಾಡುವುದಿಲ್ಲ, ಅವರನ್ನು ಸಮಾಧಿ ಮಾಡ್ತೇವೆ. ಗೃಹಸ್ಥರಿಗೆ ಅಗ್ನಿ ಇದೆ, ಅಗ್ನಿಯಲ್ಲಿ ಸುಡುತ್ತಾರೆ. ಅಗ್ನಿಹೋತ್ರ ಒಂದು ನಿತ್ಯ ಅಗ್ನಿಯ ಮೂಲಕ ಭಗವಂತನ ಆರಾಧನೆ. ಅದೇ ಸೂರ್ಯೋಗ್ನಿ. ನಿನ್ನೆ 11 ಉಪಾಸನೆಗಳಲ್ಲಿ ಒಂದು ಅವನ ಅಗ್ನಿಯಲ್ಲಿ ಉಪಾಸನೆ ಅಂತ ಹೇಳಿದ್ದ ಕೃಷ್ಣ. ಅದನ್ನು ಹೇಳಿ ಅಗ್ನಿಹೋತ್ರಂ. ಮತ್ತು ತಪಃ. ತಪಃ ಅನ್ನೋದಕ್ಕೆ ಅನೇಕ ಅರ್ಥ ಇದೆ. ಯಾವುದನ್ನು ಆಳವಾಗಿ ಚಿಂತನೆ ಮಾಡದೆ ಅವಸರದ ತೀರ್ಮಾನಕ್ಕೆ ಬಾರದೇ ಇರುವುದು. ಆಮೇಲೆ ಸತ್ಯಂ, ಪ್ರಾಮಾಣಿಕತೆ. ಇದು ನಮ್ಮ ಬೆಳವಣಿಗೆಗೋಸ್ಕರ ನಾವು ಮಾಡುವಂಥದ್ದು. ಅಗ್ನಿಹೋತ್ರಂ, ತಪಃ, ಸತ್ಯಂ, ವೇದಾನಾಂಚ ಅನುಪಾಲನಂ, ನಿರಂತರ ವೇದದ ಅಧ್ಯಯನ ಮತ್ತು ಅಧ್ಯಾಪನ. ಆಮೇಲೆ ಆತಿಥ್ಯಂ, 5ನೇದ್ದು ಮನೆಗೆ ಬಂದವರಿಗೆ ಗೃಹಸ್ಥನ ಧರ್ಮ ಏನಂದರೆ ಯಾರು ಮನೆಗೆ ಬಂದರೋ ಅವರಿಗೆ ಅನ್ನ ಹಾಕಿ ಊಟ ಹಾಕಿ ಕಳಿಸೋದು. ಅವನು ಹಾಗೆ ಕಳಿಸಬಾರ್ದು. ಯಾಕೆಂದರೆ ಹಿಂದಿನ ಕಾಲದ ಒಂದು ಪರಿಸ್ಥಿತಿ ನೋಡಿ, ಈಗ ಯಾರು ಮನೆ ಊಟಕ್ಕೆ ಬರೋಲ್ಲ. ಯಾಕೆಂದರೆ ಅವರಿಗೆ ರೆಸ್ಟೋರೆಂಟ್ಗಳಿವೆ, ಬೋರ್ಡಿಂಗ್, ಲಾಜಿಂಗ್ ಎಲ್ಲ ಇದೆ. ಆಗ ಯಾವ ಹೋಟೆಲೂ ಇರಲಿಲ್ಲ. ಯಾತ್ರಿಕರು ಒಂದು ಊರಿಗೆ ಬಂದರೆ ಆ ಊರಿನವ್ರು ಕರೆದು ಅನ್ನ ಹಾಕಬೇಕು ಅವರಿಗೆ. ಹಾಗಾಗಿ ಮನೆ ಮನೆಗೆ ಕರೆದು ನಮ್ಮ ಮನೇಲಿ ಊಟ ಮಾಡಿ ಹೋಗಿ ಅಂತ ಕಳಿಸ್ತಿದ್ರು. ಅದು ಆತಿಥ್ಯ. ಆತಿಥ್ಯ ಮಾಡಬೇಕಾದ್ರೆ ಮೊದಲು ನಾವು ಪೂಜೆ ಆದಮೇಲೆ ವೈಶ್ವದೇವ ಅಂತ ಅಗ್ನಿಮುಖದಲ್ಲಿ ಮತ್ತೊಂದು ಬಲಿಹರಣ ಮಾಡಲಿಕ್ಕೆ ಉಂಟು. ಇದು 6 ಇಷ್ಟವಾದದ್ದು. ಅಗ್ನಿಹೋತ್ರಂ, ತಪಃ, ಸತ್ಯಂ, ವೇದಾನಾಂಚ ಅನುಪಾಲನಂ, ಆಮೇಲೆ ಆತಿಥ್ಯಂ, ವೈಶ್ವದೇವಂಚ ಇಷ್ಟಮಿತ್ಯ ವಿಧೀಯತೆ. ಪೂರ್ತ ಅಂದರೆ ಏನು? ವಾಪಿ ಕೂಪ ತಟಾಕಾಶ್ಚ. ಊರಿನ ಹಿತಕ್ಕೋಸ್ಕರ ವಾಪಿ ಕೂಪ ತಟಾಕಾಶ್ಚ. ಇಳಿಬಾವಿ. ವಾಪಿ ಅಂದರೆ ಇಳಿಬಾವಿ, ಅದಕ್ಕೆ ಸ್ಟೆಪ್ಸ್ ಇರಬೇಕು, ಕೆಳಗೆ ಇಳಿಯುವಂಥದ್ದು. ಕೂಪ ಅಂದರೆ ನೀರು ಸೇದುವಂಥದ್ದು, ಅದು ಸ್ಟೆಪ್ಸ್ ಇಲ್ಲ. ಅದು ಸಮಾಜಕ್ಕೋಸ್ಕರ ಅಲ್ಲಲ್ಲಿ ಬಾವಿಗಳನ್ನು ತೋಡೋದು, ಇಳಿಬಾವಿಗಳನ್ನು ತೋಡೋದು, ಕೆರೆಗಳನ್ನು, ವಾಪಿ ಕೂಪ ತಟಾಕಾಶ, ಕೆರೆಗಳನ್ನು ಮಾಡೋದು. ಅದು ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ, ಅವನಿಗೆ ಸ್ವಂತಕ್ಕನ್ನಲ್ಲ. ಆಮೇಲೆ ದೇವತಾಯತನಾನಿಚ, ಅಲ್ಲಲ್ಲೆಲ್ಲ ದೇವಸ್ಥಾನಗಳನ್ನು ಕಟ್ಟಿಸುವುದು. ಆಮೇಲೆ ಅನ್ನಪ್ರದಾನಂ. ಅಲ್ಲಿ ಇದು ಅನ್ನಪ್ರದಾನ ಅಂತಂದರೆ ಈಗ ಅಲ್ಲಲ್ಲಿ ಧರ್ಮಛತ್ರಗಳನ್ನು ನಡೆಸಿ ಬರುವವರಿಗೆ ಧರ್ಮಾರ್ಥ ಅನ್ನ ದಾನ ಮಾಡಬೇಕು. ಆಮೇಲೆ ಆರಾಮ ಅಂದರೆ ಅಲ್ಲಲ್ಲಿ ಬೇಕಾದಷ್ಟು ಗಿಡಗಳನ್ನು ನಟ್ಟು ಪಾರ್ಕ್ಗಳನ್ನು ಮಾಡಬೇಕು ಊರಲ್ಲಿ. ಇದು 6 ಪೂರ್ತ. ಇದು ಮಾಡಿದರೆ ಅದು ನಿಷ್ಠಾಪೂರ್ತೆ. ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಅದಕ್ಕೆಲ್ಲ ಒಲಿಯೋಲ್ಲ ಅಂದ. ನೀವು ಯಾವುದನ್ನು ಧರ್ಮ ಅಂತ ತಿಳ್ಕೊಂಡು ಮಾಡ್ತೀರಿ, ಅದರಿಂದ ಏನಾಗೋದು ಗೊತ್ತುಂಟ? ಅಹಂಕಾರ ಬರೋದಷ್ಟೇ. ನಾನು ಎಷ್ಟು ದೇವಸ್ಥಾನ ಕಟ್ಟಿಸಿದೆ, ಇಷ್ಟು ಕೆರೆ ಬಾವಿ ತೋಡಿದೆ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅಂತ ದೇವರನ್ನು ಮರೆಯುವುದಕ್ಕೆ ಪೂರಕ ಆಗತ್ತವೆಲ್ಲ. ಏನೂ ದೇವರ ಬಗ್ಗೆ ಎಚ್ಚರ ಕೊಡೋದಿರುತ್ತೆ. ದೇವತಾನ. ಆಮೇಲೆ ನ ದಕ್ಷಿಣ. ಬಂದವರಿಗೆಲ್ಲ ದಕ್ಷಿಣೆ ಕೊಡೋದು, ದಾನ. ದಕ್ಷಿಣ ಅಂದರೆ ಜನರಲ್ಲಾಗಿ ದಾನ. ಜನರಿಗೆ ಅನೇಕ ಸಾಕಷ್ಟು ದಾನ ದಕ್ಷಿಣೆ ಕೊಡುವ ಅಂದರೆ ಅದು ಕೊಡು. ಅದರಿಂದ ದಕ್ಷಿಣೆ ತಗೊಂಡವನಿಗೆ ತೃಪ್ತಿ ಆಗುತ್ತೇನೋ ಗೊತ್ತಿಲ್ಲ, ನನಗೆ ತೃಪ್ತಿ ಆಗೋಲ್ಲ ಅಂದ ಕೃಷ್ಣ. ನಿಮ್ಮ ಯಾವ ಅನುಷ್ಠಾನಗಳಿಗೂ ನಾನು ಮರುಳಾಗುವುದಿಲ್ಲ ಅಂದ. ಅವರೋಧ ಅಂದರೆ ಮರುಳಾಗುವುದು, ವಶೀಕರಣ. ನಾನು ನಿಮ್ಮ ಯಾವ ಧರ್ಮಾನುಷ್ಠಾನಕ್ಕೂ ನಾನು ಮರಳಾಗುವುದಿಲ್ಲ. ಆಮೇಲೆ ನ ಸ್ವಾಧ್ಯಾಯ. ಇದು ನ ಸ್ವಾಧ್ಯಾಯ ತಪಃ, ನ ಸ್ವಾಧ್ಯಾಯ ಅಲ್ಲ, ಯಜ್ಞಾನಿ ವ್ರತಾನಿ ಯಜ್ಞಾ ಸ್ವಾಧ್ಯಾಯ ತಪಾಂಸಿ ಛಂದಾಂಸಿ. ಯಜ್ಞಾ ವ್ರತಾನಿ, ನಾನಾ ವ್ರತಗಳನ್ನು ಮಾಡ್ತಾರೆ ಇರೋರು. ಹಿಂದೆಲ್ಲ ಏನು ಚಾಂದ್ರಾಯಣ ವ್ರತ, ಆ ವ್ರತ, ಈ ವ್ರತ, ನಾನಾ ಬಗೆಯವರು. ಏಕಾದಶಿ ಉಪವಾಸ, ಅದಾದರೂ ನಿತ್ಯ ಕರ್ಮ. ಬೇರೆ ಬೇರೆ ಗಣೇಶ ಚತುರ್ಥಿ ದಿವಸ ಗಣೇಶನ ಪೂಜೆ, ಶಿವರಾತ್ರಿ, ರಾಮನವಮಿ, ಏನೇನೋ ಹಬ್ಬಗಳನ್ನು ಮಾಡ್ತೇವಲ್ವ, ಆ ದಿವಸ ವ್ರತಾಚರಣೆ ಮಾಡ್ತೇವಲ್ವ. ಅವನು ಹೇಳ್ತಾನೆ, ವ್ರತಾನಿ ನರೋಧಯಂತಿ ಮಾಂ. ನೀವು ಏನು ಬೇಕಾದ್ರೂ ವ್ರತ ಮಾಡಿ, ನಾನು ಅದಕ್ಕೆ ಮರಳಾಗುವುದಿಲ್ಲ. ವ್ರತಾನಿ. ಆಮೇಲೆ ಯಜ್ಞ, ಬೇಕಾದಷ್ಟು ಯಜ್ಞ ಮಾಡಿದ್ದಾನೆ.
ದುರ್ಯೋಧನ ಪಾಂಡವರು ಯಜ್ಞ ಮಾಡಿದರು. ಅದನ್ನು ನೋಡಿ ದುರ್ಯೋಧನ ಹೇಳಿದ, ಪುರೋಹಿತರೆ ನಾನು ಯಜ್ಞ ಮಾಡಬೇಕು. ಅದು ಏನು ಅಂದರೆ ಪಾಂಡವರು ಮಾಡಿದ್ದಕ್ಕಿಂತ ಕಡದಾಗಬೇಕು ಅಷ್ಟೇ. ದೇವರು ಒಲಿಬೇಕು ಅಂತ ಅವನು ಎಂದೂ ಮಾಡಿದಲ್ಲ. ಪಾಂಡವರು ಮಾಡಿದ್ದಕ್ಕಿಂತ ಕಡದಾಗಬೇಕು ಅಂತ ಮಾಡಿದ. ಏನು ಉಪಯೋಗ ಇಲ್ಲ, 5 ಪೈಸೆ ಪುಣ್ಯ ಬರಲಿಲ್ಲ ಅವನಿಗೆ. ಹಾಗೆ ಈ ವ್ರತಾನಿ ಯಜ್ಞಾಹ, ಆಮೇಲೆ ಕೊನೆಗೆ ಛಂದಾಂಸಿ. ಈ ಛಂದಾಂಸಿ ಅಂದರೆ ಹಿಂದೆ ಸ್ವಾಧ್ಯಾಯ ಅಂತ ಬಂದಿದೆ. ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ. ಛಂದಾಂಸಿಯಿಂದ ವಿಶೇಷ ಏನು ಗೊತ್ತಾ? ಛಂದಸ್ಸು ಅಂದರೆ ವೇದದ ಮಂತ್ರಗಳಲ್ಲಿ ಬೇರೆ ಬೇರೆ ಛಂದಸ್ಸುಗಳಿವೆ. ಆ ಬೇರೆ ಬೇರೆ ಛಂದಸ್ಸನ್ನು ಯಾವ್ಯಾವ ಕರ್ಮಕ್ಕೆ ಉಪಯೋಗಿಸಬೇಕು ಅನ್ನುವಂಥ ವಿಶಿಷ್ಟ ಜ್ಞಾನ. ಅದನ್ನೀಗ ಒಂದು ಒಂದು ಯಜ್ಞ ಇದೆ, ಅದಕ್ಕೆ ಷೋಡಶಿ ಅಂತ ಹೆಸರು. ಅಂದರೆ ಅದರಲ್ಲಿ ನಾವು ಹೇಳುವ ಎಲ್ಲ ಮಂತ್ರಗಳಲ್ಲೂ 16 ಅಕ್ಷರ ಇರಬೇಕು, ಅದಕ್ಕೆ ಷೋಡಶಿ ಅಂತ. ಇಡೀ ಅದು ಬೇರೆ 16 ಅಕ್ಷರದಿಂದ ಕಮ್ಮಿನ ಮಂತ್ರ ಇದ್ದರೆ ಅದಕ್ಕೆ ಬೇರೆ ಅಕ್ಷರವನ್ನು ಸೇರಿಸಿ ಅದನ್ನು 16 ಅಕ್ಷರ ಮಾಡಬೇಕು. ಎಲ್ಲ 16 ಅಕ್ಷರ ಇಲ್ಲದ ಮಂತ್ರಗಳನ್ನೇ ಹೇಳಬಾರ್ದು. ಅದಕ್ಕೆ ಹೀಗೆ ಛಂದಸ್ಸಿನಲ್ಲಿ ಪ್ರಭೇದಗಳನ್ನು ತಿಳಿದುಕೊಂಡು ಅದರಿಂದ ಭಗವಂತನ ಆರಾಧನೆ ಮಾಡಿದರೆ ಅದು ಉಪಯೋಗ ಇಲ್ಲ. ಹಾಗಾದರೆ ತೀರ್ಥಕ್ಷೇತ್ರಕ್ಕೆ ಹೋಗೋದು, ತೀರ್ಥಕ್ಷೇತ್ರಕ್ಕೆ ಬದರಿಗೆ ಹೋಗೋದು, ಕೇದಾರಕ್ಕೆ ಹೋಗೋದು, ಅಲ್ಲಿ ಇಲ್ಲಿ ಎಲ್ಲ ಗಂಗೆಯಲ್ಲಿ ಮುಳುಗೋದು, ಯಮುನೆಯಲ್ಲಿ ಮುಳುಗೋದು ಅದು ಹೇಳ್ತಾರೆ. ಕೃಷ್ಣ ಹೇಳ್ತಾನೆ, ಮೀನುಗಳಿಲ್ವ ಗಂಗೆಯಲ್ಲಿ? ಅವಳಿಗೇನು ಸ್ವರ್ಗ ಆಯಿತಾ? ನಿಮಗೆ ಯಾಕೆ ಆಗಬೇಕು? ನೀವು ತೀರ್ಥದಲ್ಲಿ ಸ್ನಾನ ಮಾಡಿದ ಕೂಡಲೇ ನಿಮಗೇನು ತೀರ್ಥ ಸ್ನಾನ ಮಾಡಿದ ಕೂಡಲೇ ಏನೋ ಮೋಕ್ಷ ಸಿಗುತ್ತೆ ಎಂದು ಭ್ರಮಿಸಬೇಡಿ. ನ ತೀರ್ಥಾನಿ ನಿಯಮಾಹ ಯಮಾಹ. ಆಮೇಲೆ ಯಮನಿಯಮಗಳು ಯಾವುದು ಹಿಂದೆ ಬಂದಿದೆ. ಯಮ ಅಂದರೆ ಅಹಿಂಸಾ, ಸತ್ಯಂ, ಅಸ್ತೇಯಂ, ಬ್ರಹ್ಮಚರ್ಯಂ, ಅಪರಿಗ್ರಹ. ನಾವು ಹಿಂಸೆ ಮಾಡಿಲ್ಲ, ನಾವು ಸುಳ್ಳು ಹೇಳಿಲ್ಲ, ನಾವು ಯಾರದ್ದು ದುಡ್ಡು ಕದಿಯಲಿಲ್ಲ, ನಾವು ಯಾವುದೇ ಹೆಣ್ಮಕ್ಕಳನ್ನು ಕೆಡಿಸಲಿಲ್ಲ, ನಾವು ಯಾರ ಕೈ ಮುಂದೆ ಒಡ್ಡಲಿಲ್ಲ. ಇದು ಯಮ. ಏನು ಬೇಕಾದ್ರೂ ಮಾಡಿ, ನಾನು ಅದಕ್ಕೆ ಮರಳಾಗುವುದಿಲ್ಲ. ಇದೆಲ್ಲ ನಿಮ್ಮ ಅನುಷ್ಠಾನಗಳು ನಿಮ್ಮ ಅಹಂಕಾರಕ್ಕೆ ಪೂರಕ ಹೊರತು ನನ್ನನ್ನು ಒಲಿಸುವುದಕ್ಕೆ ಅದು ಪೂರಕ ಆಗುವುದಿಲ್ಲ. ನಿಯಮ ಅದು ಇಲ್ಲಿ ಇಷ್ಟಾಪೂರ್ತಿ ಇದ್ದಾಗೆ. ಯಮ ಅನ್ನೋದು ತನ್ನ ಸ್ವಂತದ ನಿಯಂತ್ರಣ. ನಿಯಮ ಅಂದರೆ ಇನ್ನೊಬ್ಬರಿಗೆ ತೊಂದರೆ ಆಗದಂತೆ ಬದುಕೋದು. ಶೌಚಂ, ತಪಃ, ತುಷ್ಟಿ, ಸ್ವಾಧ್ಯಾಯ, ಹರಿಪೂಜನ. ಮುಖ್ಯವಾಗಿ ನಿಯಮ ಅಂದರೆ ಸ್ವಚ್ಛತೆ. ದಿನಾಲೂ ಸ್ನಾನ ಮಾಡಪ್ಪ. ಯಾಕೆಂದರೆ ಬಸ್ನಲ್ಲಿ ಪ್ರಯಾಣ ಮಾಡುವ ಪಕ್ಕದಲ್ಲಿ ಕೂತವರು ಮೂಗಿ ಕೈ ಹಿಡ್ಕೊಳ್ಳೋ ಹಾಗೆ ಮಾಡಬೇಡ. ತಪಸ್ಸು ಅಂದರೆ ಆಳವಾದ ಚಿಂತನೆ. ಅದು ಬಂದಿದೆ ಬೇರೆ ಕಡೆ ಕೂಡ ತಪಸ್ಸು. ತುಷ್ಟಿ ಅಂದರೆ ಕಂಟೆಂಟ್ಮೆಂಟ್. ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್. ಏನಿದೆ ಅದರ ತೃಪ್ತಿಯಿಂದ ಇರು, ಇಲ್ಲದರ ಬಗ್ಗೆ ತಲೆ ಕೆಡಿಸಿಕೊಳ್ಳಬೇಡ. ಇದು ನಿಯಮ. ಸ್ವಾಧ್ಯಾಯ ಅದು ಹಿಂದೆ ಬಂದಿದೆ, ಇಲ್ಲಿಯೂ ಅದರ ನಮ್ಮ ಮಂತ್ರಗಳ ನಮ್ಮ ಶಾಖೆಯ ಮಂತ್ರಗಳನ್ನು ಅಧ್ಯಯನ ಮಾಡೋದು. ಆಮೇಲೆ ಹರಿಪೂಜನ, ಭಗವಂತನ ಪೂಜೆ. ಇದು ಯಾವುದಕ್ಕೂ ನಾನು ಮರಳಾಗುವುದಿಲ್ಲ ಅಂದ ಕೃಷ್ಣ. ಯಾವುದು ಧರ್ಮ ಅಂತ ಹೇಳಿ ಇವತ್ತು ರೂಢಿಯಲ್ಲಿದೆ. ಮನೆಯ ಹಿರಿಯರು ಮಕ್ಕಳಿಗೆ ಯಾವುದನ್ನು ಮಾಡಬೇಕು ಅಂತ ಹೇಳಿಕೊಡ್ತಾರೆ, ಅದು ಯಾವುದೂ ನನ್ನನ್ನು ಒಲಿಸುವುದಿಲ್ಲ. ಮತ್ತು ಯಥಾವರುಂಧೇ ಮತ್ಸಂಗ ಸರ್ವ ದುಃಖಾಪಹೋಹಿ ಮಾಂ. ನಾನು ಒಲಿಯುವುದು, ನನಗೆ ಇಷ್ಟವಾದ್ದು, ನನ್ನ ಸಂಘ ಮಾಡುವವರನ್ನು ನಾನು ಪರಿಚಯಿಸ್ತೇನೆ ಅಂತ. ಇದು ಎಂಥ ಕತೆ? ಸಂಘ ಮಾಡೋದು ಅಂದರೆ, ಸಂಘ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಏನು ಅರ್ಥ ಗೊತ್ತಾ? ಸಮ್ಯಕ ಗತಿ, ಚೆನ್ನಾಗಿ ತಿಳಿಯೋದು. ಭಗವಂತನ ಮಾಹಾತ್ಮ್ಯವನ್ನು ಚೆನ್ನಾಗಿ ತಿಳಿದು ಭಗವಂತನಲ್ಲೇ ಮನಸ್ಸಿನ ಸಂಘ ಅಂದರೆ ಭಕ್ತಿ ಎಂದರ್ಥ. ನನ್ನಲ್ಲಿ ಸಂಘ ಮಾಡುವುದು ಅಂದರೆ ಸಂಘಸ್ತು ಗುಣಸಂಪೂರ್ತಿ. ಭಗವಂತ ಪೂರ್ಣ ಗುಣ ಅಂತ ತಿಳ್ಕೊಂಡು ಅವನಲ್ಲಿ ನಾವು ಪ್ರೀತಿಯನ್ನು ಮಾಡೋದು ಅಂದರೆ ಭಕ್ತಿ. ಯಾರು ನನ್ನನ್ನು ಭಕ್ತಿ ಮಾಡ್ತಾರೆ, ಇದೆಲ್ಲವೂ ಅದಕ್ಕೆ ನನ್ನ ಮುಂದೆ ಯಾವುದೂ ಅಲ್ಲ. ಭಕ್ತಿ ಇದ್ದರೆ ಇದೆಲ್ಲಕ್ಕೂ ಬೆಲೆ ಇದೆ. ಭಕ್ತಿ ಇಲ್ಲದೆ ನೀವು ಇಷ್ಟು ನನ್ನ ದುಡ್ಡುಂಟು, ಇಷ್ಟು ದಾನ ಮಾಡಿದೆ, ಈ ಯಾವುದೇ ಧರ್ಮ ಅದು ಅನುಷ್ಠಾನ ಮಾಡಿದರೆ ಧರ್ಮ ಆಗೋದು. ಅದರ ಹಿಂದೆ ಭಗವದರ್ಪಣ ಭಾವ, ಭಗವಂತನ ಭಕ್ತಿ ಇದ್ದರೆ. ಭಕ್ತಿಯಾತ್ವನನ್ಯಯ ಶಕ್ಯ. ಭಕ್ತಿ ಇಲ್ಲದೆ ಇದ್ದ ಯಾವ ಧರ್ಮಾಚರಣೆಗೂ ನಾನು ಒಲಿಯುವುದಿಲ್ಲ ಅಂತ. ಧರ್ಮಾಚರಣೆಯ ಮುಖ್ಯ ಸೂತ್ರ ಭಕ್ತಿ. ಭಗವಂತನಲ್ಲಿ ಭಕ್ತಿ ಇಲ್ಲದೆ ನಾವು ದುರ್ಯೋಧನಾಗಿ ಅಹಂಕಾರ ಅಷ್ಟೇ. ನಾವು ನಮ್ಮ ಯಜ್ಞದಲ್ಲಿ ಎಲ್ಲ ಇಷ್ಟು ಖರ್ಚು ಮಾಡಿಬಿಟ್ಟೆ, 4 ಲಕ್ಷ ರೂಪಾಯಿ ಖರ್ಚಾಯಿತು, 10 ಲಕ್ಷ ರೂಪಾಯಿ ಖರ್ಚಾಯಿತು, ನನಗೇನಯ್ಯ ನಿನ್ನ ದುಡ್ಡು ಖರ್ಚಾದ್ರೆ ಅಂತಾನೆ ಕೃಷ್ಣ. ನಿನಗೆ ಭಕ್ತಿ ಉಂಟೋ? ನೀನು 10 ಪೈಸೆ ಖರ್ಚು ಮಾಡದಿದ್ದರೂ ನನಗೆ ಇಷ್ಟ ಆಗುತ್ತೆ. ನಿನಗೆ ಭಕ್ತಿ ಇಲ್ಲವೋ, ನೀನು ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು ನಾನು ಮೆಚ್ಚುವುದಿಲ್ಲ ಅಂತ. ಮತ್ತು ಸಂಘ
ಅದು ಯಾಕೆಂದರೆ ಸರ್ವ ದುಃಖಾಪಹೋ ಹಿಮಾಂ, ಜೀವನದ ಎಲ್ಲ ದುಃಖಗಳನ್ನು ಪರಿಹರಿಸ್ತಕ್ಕಂಥ ಮೂಲಭೂತ ಧರ್ಮ ಅಂದರೆ ಭಗವಂತನಲ್ಲಿ ಪ್ರೀತಿ. ಅದು ಇಲ್ಲದೇ ಇದ್ದರೆ ಏನು ಮಾಡಿ ಏನು ಉಪಯೋಗ ಇಲ್ಲ ಅಂತ. ಅದಕ್ಕೆ ಅವನು ಅಲ್ಲಪ್ಪ ಯಾರು ಒಳ್ಳೆ ಕಷ್ಟ ಆಯ್ತಲ್ಲ, ಯಾರೋ ಎಲ್ಲ ಹೇಳ್ತಾರೆ ಯಜ್ಞಯಾಗ ಮಾಡ್ತಾರೆ, ತೀರ್ಥಯಾತ್ರೆ ಮಾಡ್ತಾರೆ, ಆಮೇಲೆ ತೀರ್ಥಯಾತ್ರೆ ಹೋಗೋವರಿಗೆ ಬಸ್ಸು ಒದಗಿಸ್ಕೊಂಡು ನಿಮ್ಮನ್ನು ಇಡೀ ತೀರ್ಥಯಾತ್ರೆ ಮಾಡಿಸ್ತೇವೆ, ನಮಗೆ 10,000 ಕೊಟ್ಟರೆ ನಾವು ನಿಮ್ಮನ್ನು ಇಡೀ ಸುತ್ತಾಡಿಸ್ತೇವೆ ಅಂತ ಹೇಳಿ ದುಡ್ಡು ಮಾಡುವವರಿದ್ದಾರೆ. ಇದೆಲ್ಲ ದಂಡವ? ಹಾಗಾದರೆ ಕೃಷ್ಣ ಹೇಳ್ತಾನೆ ಮೂಲಭೂತವಾಗಿ ದಂಡ. ದುಡ್ಡು ಹೆಚ್ಚಾದವರು ತೀರ್ಥಯಾತ್ರೆ ಮಾಡ್ಬೋದು, ಅವರು ಕರ್ಕೊಂಡು ಹೋಗ್ತಾರೆ, ನಿಮಗೇನು ಮಾಡ್ಬೋದು, ಆದರೆ ಅದರಿಂದ ಏನು ಉಪಯೋಗ ಇಲ್ಲ. ಈ ಯಾವುದು ಮಾಡೋದ್ರಿಂದ ಉಪಯೋಗ ಇಲ್ಲ. ಯಾಕೆಂದರೆ ಉದಾಹರಣೆ ಕೊಡ್ತಾನೆವ, ನನ್ನನ್ನು ಪ್ರೀತಿಸಿದವರನ್ನು ನಾನು ಉದ್ಧಾರ ಮಾಡಿದ್ದೇನೆ. ಅದರಲ್ಲಿ ಹೇಳ್ತಾನೆ, ಗಜ ಆನೆ ಇದೆ, ಅವನು ಏನು ಯಾಗ ಮಾಡಿದ್ದಾನೆ, ಏನು ಯಜ್ಞ ಮಾಡಿದ್ದಾನೆ, ಗಜೇಂದ್ರ. ಆಮೇಲೆ ಸರ್ಪ ಇದೆ, ಕಾಳಿಯ ಸರ್ಪ, ಅವನ ಮೇಲೆ ತಲೆ ನೃತ್ಯ ಮಾಡಿ ಅವನ್ನ ಉದ್ಧಾರ ಮಾಡಿದ್ದಾರೆ. ಅವನಿಗೇನು ಮಾಡಿದ್ದಾನೆ, ಯಜ್ಞಯಾಗ. ಆಮೇಲೆ ಖಗಾಹ, ಜಟಾಯು, ಸಂಪಾತಿ, ಈ ಹಕ್ಕಿಗಳನ್ನೆಲ್ಲ ಉದ್ಧಾರ, ಅವ್ರು ಏನು ಸಾಧನೆ ಮಾಡಿದ್ದಾರೆ. ಆಮೇಲೆ ಅಷ್ಟೇ ಎಲ್ಲ ಮಾಡ್ತಾನೆ, ಕಪಿಗಳು, ಸುಗ್ರೀವ, ಜಾಂಬವಂತ, ಹನುಮಂತ, ಅವನು ಹೇಳ್ತಾನೆ ಇಲ್ಲಿ ಹನುಮಂತ, ಅವನೇನು ಓದಿದ್ದಾನೆ? ಈಗ ಒಂದು ಸಮಸ್ಯೆ ಬಂತು ನಿಮಗೆ, ಹನುಮಂತ ಏನು ಓದಿಲ್ಲ, ಅವನೇನು ಸಾಧನೆ ಮಾಡಿಲ್ಲ, ಆದರೆ ನಾನು ಅವನು ಮೆಚ್ಚಿಕೊಂಡೆ ಅಂತ ಇಲ್ಲಿ ಕೃಷ್ಣ ಹೇಳ್ತಾನೆ. ಅದೇ ರಾಮಾಯಣದಲ್ಲಿ ಹೇಳ್ತಾರೆ, ನೂನಂ ವ್ಯಾಕರಣಂ ಕೃಷ್ಣ ಮನೇನ ಬಹುಧಾಶ್ರುತಂ. ಅಯ್ಯೋ, ಇವನು ಹನುಮಂತನನ್ನು ಮೊದಲು ಭೇಟಿಯಾದಾಗ ರಾಮ ಹೇಳುವ ಮಾತು, ಇವನು ತುಂಬ ದೊಡ್ಡ ವ್ಯಾಕರಣ ಪಂಡಿತಪ್ಪ. ಯಾಕೆಂದರೆ ಬಹುವ್ಯಾಹೃತ ಅನೇನ ನಕಿಂಚಿತ್ ಅಪಶಬ್ದಿತಂ, ಇಷ್ಟು ಹೊತ್ತು ಮಾತಾಡಿದ ಒಂದು ಅಪಶಬ್ದ ಇಲ್ಲ, ಸ್ವಚ್ಛ ಗ್ರಾಮ್ಯಾಟಿಕಲ್, ಎಲ್ಲ ವ್ಯಾಕರಣಬದ್ಧವಾಗಿ ಮಾತಾಡ್ತಾನೆ. ಇವನು ತುಂಬ ವ್ಯಾಕರಣ ಓದಿದ್ರು. ಬರೀ ವ್ಯಾಕರಣ ಅಲ್ಲ, ನಾನಋಗ್ವೇದ ವಿನೀತಸ್ಯ, ನಾ ಯಜುರ್ವೇದ ವೇದಿನ, ನಾ ಸಾಮವೇದ ಯುಕ್ತಸ್ಯ ಶಕ್ಯವೇದ ಪ್ರಭಾತು. ಏನು ಯಜುರ್ವೇದ, ಸಾಮವೇದ, ಋಗ್ವೇದ ಎಲ್ಲ ಓದಿದವರು ಮಾತ್ರ ಹೀಗೆ ಮಾತಾಡಲಿಕ್ಕೆ ಸಾಧ್ಯ ಅಂತ ರಾಮ ಹೇಳ್ತಾನೆ. ಇಲ್ಲಿ ಕೃಷ್ಣ ಹೇಳ್ತಾನೆ, ಹನುಮಂತ ಅಂತ ಓದಿದ್ದಾನೆ, ಅವನು ಓದಿಲ್ಲ, ಏನು ಸಾಧನೆ ಮಾಡಿಲ್ಲ, ಬಟ್ ನಾನು ಉದ್ಧಾರ ಮಾಡಿದೆ. ಯಾಕೆಂದರೆ ನನ್ನನ್ನು ಪ್ರೀತಿಸಿದವ ಒಂದೇ. ಆದರೆ ತಮಾಷೆರು ಗೊತ್ತುಂಟ, ಇವರು ಎಲ್ಲರನ್ನೂ ನೀವು ನೋಡಿ, ಅವರು ಸಾಧನೆ ಮಾಡಿ ಹಿಂದಿನ ಜನ್ಮದಲ್ಲಿ ಓದಿದವರು, ಏನು ಮಾಡದವರಲ್ಲ. ಹಿಂದಿನ ಜನ್ಮದ ಸಾಧನೆ ಮಾಡಿ ಈ ಜನ್ಮದಲ್ಲಿ ಕಪಿಗಳಾಗಿ ಹುಟ್ಟಿದವರು, ಹಿಂದಿನ ಜನ್ಮದ ಸಾಧನೆ ಮಾಡಿ ಈ ಜನ್ಮದಲ್ಲಿ ಆನೆ, ಶಾಪದಿಂದ ಆನೆಯಾಗಿ, ಅವನು ಇಂದ್ರದ್ಯುಮ್ನ ಅಂತ ದೊಡ್ಡ ಸಾಧಕ. ಹಾಗಾಗಿ ಇಲ್ಲಿ ಕೊಟ್ಟವರೆಲ್ಲರೂ ಅವರು ಜನ್ಮಾಂತರದಲ್ಲಿ ಸಾಧನೆ ಮಾಡಿ ಸಿದ್ಧಿ ಪಡೆದವರು. ಈ ಜನ್ಮದಲ್ಲಿ ನನ್ನನ್ನು ಪ್ರೀತಿಸಿದರು, ನಾನು ಅವರನ್ನು ಪ್ರೀತಿಸಿದೆ. ಅದೇ ಹೇಳ್ತಾನೆ, ತೇನಾಧೀತ ಶ್ರುತಿಗಣ, ಅವರೆಲ್ಲ ಇದ್ದಾರಲ್ಲ, ಅವರೇನು ವೇದ ಓದಿದ್ದಾರ ಅಂತ ಕೇಳ್ತಾನೆ ಕೃಷ್ಣ. ತೇನಾಧೀತ ಶ್ರುತಿಗಣ, ನೀವು ವೇದ ಓದಿಲ್ಲ ಅವರು ಯಾರು? ನೋಪಾಸಿತ ಮಹತ್ತಮಾಹ, ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಕಾಲಿಗಂಟು ಬಿದ್ದವರಿಂದ ಅಧ್ಯಯನ ಮಾಡಿಲ್ಲ. ಆಮೇಲೆ ಅವ್ರತ ತಪ್ತ ತಪಸ್ಸ, ಯಾವ ವ್ರತವನ್ನು ಮಾಡಿಲ್ಲ, ತಪಸ್ಸು ಮಾಡಿಲ್ಲ, ಆದರೆ ನನ್ನನ್ನು ಪ್ರೀತಿಸಿದರು, ನಾನು ಅವರನ್ನು ಸ್ವೀಕಾರ ಮಾಡಿದೆ. ಮತ್ಸಂಗಾತ ಮಾಂ ಉಪಾಗತಃ, ನನ್ನನ್ನು ಪ್ರೀತಿ ಮಾಡಿದರು, ನನ್ನನ್ನು ಗೌರವಿಸಿ, ನನ್ನ ಗುಣಪ್ರೀತಿ, ನನ್ನನ್ನು ಭಕ್ತಿ ಮಾಡಿದರು, ಅವ್ರನ್ನ ನನ್ನ ಬಳಿ ಕರೆಸಿಕೊಂಡೆ. ಏನೂ ಓದಿಲ್ಲ ಅವರು. ನೋಡಿ, ಪಕ್ಕ ನೋಡುವಾಗ ರಾಮಾಯಣಕ್ಕೂ ಕೃಷ್ಣನ ಹೇಳಿಕೆಗೂ ವಿರೋಧ ಇದ್ದಾಗ ಕಾಣುತ್ತೆ. ಹನುಮಂತ ಏನು ಓದಿದ್ದಾನೆ? ಏನು ಓದಿಲ್ಲ, ಹನುಮಂತ ಆಗಿ ಹುಟ್ಟಿದಾಗ. ಆದರೆ ಹಿಂದಿನ ಜನ್ಮದಲ್ಲಿ ಸಿದ್ಧಪುರುಷ ಅವರು, ಈ ಜನ್ಮದಲ್ಲಿ ಏನೂ ಸಾಧನೆ ಮಾಡಬೇಕಾಗಿಲ್ಲ. ಹಾಗೆ ಎಲ್ಲರೂ ಅವನು ಉದಾಹರಣೆ ಕೊಟ್ಟುವ ಗಜೇಂದ್ರ, ಎಲ್ಲರೂ ಸಾಧನೆ ಮಾಡಿ ಸಿದ್ಧಿ ಪಡೆದವರು. ಬಹೂನಾಂ ಜನ್ಮನಾಮಂತೆ, ಬಹಳ ಜನ್ಮಗಳ ನಂತರ ಕೊನೆಗೆ ಹುಟ್ಟುವಾಗ ಕಪಿಗಳಾಗಿ ಹುಟ್ಟಿದ್ರು, ಇನ್ನೊಂದು ಮತ್ತೊಂದು ಆಯಿತು. ಆದರೆ ಅವ್ರು ಏನು ಮಾಡಿದ್ದಾರೆ? ನನ್ನನ್ನು ಪ್ರೀತಿಸಿದರು. ಯಾರು ನನ್ನನ್ನು ಪ್ರೀತಿಸ್ತಾರೋ ಅವರನ್ನು ನಾನು ಹಚ್ಚಿಕೊಳ್ತೇನೆ. ಮತ್ತು ನಿಮ್ಮ ಯಾವ ದಾನ, ಧರ್ಮ, ತಪಸ್ಸು, ವೇದಾಧ್ಯಯನ, ನಿಮ್ಮ ಪಾಂಡಿತ್ಯ, ಅದೆಲ್ಲ ನಿಮ್ಮ ಅಹಂಕಾರದ ಸೊತ್ತುಗಳು, ನಾನು ಅದನ್ನು ಮೆಚ್ಚುವುದಿಲ್ಲ. ಅದಕ್ಕೆ ಉದಾಹರಣೆ ಹೇಳ್ತಾನೆ, ಕೇವಲೇನ ಹಿ ಭಾವೇನ, ಭಾವ ಅಂದರೆ ಭಕ್ತಿ, ಬರೀ ಭಕ್ತಿಯಿಂದ ಯಾರು? ಗೋಪ್ಯ ಗಾವ ಮೃಗಾ ನಗಾ ಮೃಗಾ, ಬರೀ ಭಕ್ತಿ, ಏನೂ ಇಲ್ಲ. ಯಾರು? ಗೋಪಿಕಾ ಸ್ತ್ರೀಯರು. ಅವ್ರಿಗೇನು ಜ್ಞಾನ ಇರಲಿಲ್ಲ. ಅವ್ರು ಎಲ್ಲಿ ತನಕ ಅಂದರೆ, ಕೃಷ್ಣ ನಿಜವಾಗಿ ಮೇಲ್ನೋಟಕ್ಕೆ ತಪ್ಪಲ್ವ, ಅವರು ಕೃಷ್ಣನನ್ನು ತನ್ನ ಗಂಡ ಅಂತ ಪೂಜನೆ ಮಾಡಿದರು. ಅವರು ಸಾಮಾಜಿಕವಾಗಿ ದೊಡ್ಡ ಅಪರಾಧ ಅದು. ಆದರೆ ನಾನು ಅವರನ್ನು ಸ್ವೀಕರಿಸಿದೆ. ಯಾಕೆಂದರೆ
ಅವರು ನನ್ನನ್ನು ಪ್ರೀತಿಸಿದ್ದು ಸೆಕ್ಸಿಗೋಸ್ಕರ ಅಲ್ಲ, ನನ್ನ ಮೇಲೆ ಅವರಿಗೆ ಅಸಾಧಾರಣವಾದ ಪ್ರೀತಿ. ನನ್ನ ಪ್ರೀತಿಗೆ ನಾನು ಪ್ರತಿಯಾಗಿ ಪ್ರೀತಿ ಕೊಡುತ್ತೇನೆ. ಅವರು ಕೇವಲೇನ ಹಿ ಭಾವೇನ, ಬರೀ ಮಾನಸಿಕವಾದ ಭಾವನೆ, ಭಕ್ತಿ, ಪ್ರೀತಿ. ಅದರಿಂದ ಗೋಪ್ಯ, ಯಾಕೆಂದರೆ ಹೇಳ್ತಾನೆ ಗೋಪಿಗಾ ಸ್ತ್ರೀಯರಾದರೆ ಅವರದ್ದು ಮನಸ್ಸಿನಲ್ಲಿ ಕಾಮಭಕ್ತಿ ಇತ್ತು ಅಂತ ನೀವು ಹೇಳ್ಬೋದು. ಗಾವಹ, ಅವನು ಗೋವುಗಳನ್ನು ಮೇಯಿಸಿದ. ಆ ಗೋವುಗಳೆಲ್ಲ ಕೃಷ್ಣ ಕೊಳಲು ಊದುವಾಗ ತಿನ್ನುವುದನ್ನು ಬಿಟ್ಟು ಕಿವಿನೆಟ್ಟಗೆ ಮಾಡಿಕೊಂಡು ನಿಂತು ಕೇಳ್ತಿದ್ದವಂತೆ. ಅವರು ನನ್ನನ್ನು ಪ್ರೀತಿಸಿದರು, ನಾನು ಆ ಗೋವುಗಳನ್ನು ಉದ್ಧಾರ ಮಾಡಿದೆ. ಅವ್ರಿಗೇನಿತ್ತು? ದುರ್ಬುದ್ಧಿ, ಕಾಮಭಕ್ತಿ ಇತ್ತ. ಗೋಪ್ಯ ಗಾವಹ ನಗಾಹ. ಬಹಳ ಅದ್ಭುತ ಏನು ಅಂದರೆ, ಕಾಡಿನಲ್ಲಿರ್ತಕ್ಕ ಮರಗಳೆಲ್ಲ ಕೃಷ್ಣನ ಗಾನಗೆಡಿ ಮೈ ಮರೆಯುತ್ತಿದ್ದವು. ಅವಿಗೇನಿತ್ತು ಬಯಕೆ? ನಗಾಹ ಮೃಗಾಹ, ಕಾಡಿನಲ್ಲಿರುವ ಪ್ರಾಣಿಗಳು ಎಲ್ಲವೂ ನನ್ನ ಗಾನಕ್ಕೆ ನನ್ನನ್ನು ಪ್ರೀತಿಸಿದರು. ಅವ್ರನ್ನೆಲ್ಲ ನಾನು ಪ್ರೀತಿಸಿದೆ, ಅವ್ರನ್ನ ಉದ್ಧಾರ ಮಾಡಿದೆ. ಅವ್ರು ಏನು ಮಾಡಿದ್ದಾರೆ? ಹೌದಲ್ಲ, ಇದೀಗೇನು ಕಥೆ ಆಯ್ತು? ಈಗ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಪ್ರೀತಿಸಿದರು ಜಾರಬುದ್ಧಿಯಿಂದ. ಅವರು ಕೃಷ್ಣನ ಪ್ರೀತಿಸೋರು ಜಾರೆಯರು ಅಂತ ಅಪವಾದ ಹೇಳಬೇಕಿತ್ತು. ಆದರೆ ನೀನು ಅವ್ರನ್ನ ಹೊಗಳ್ತಾ ಇದ್ದೀಯಲ್ಲಪ್ಪ ಅಂದರೆ ಅದಕ್ಕೆ ಬೇರೆ ಗ್ರಂಥಗಳಲ್ಲಿ ಇದಕ್ಕೆ ಉತ್ತರ ಹೇಳಿದ್ದಾರೆ. ಗೋಪಿಕಾ ಸ್ತ್ರೀಯರು ಅಂದರೆ ಯಾರು? ಅವರು ಅಪ್ಸರ ಸ್ತ್ರೀಯರು ಗೋಪಿಗೆಯರಾಗಿ ಹುಟ್ಟಿದ್ದಿಲ್ಲಿ. ಸೊ ಕೃಷ್ಣನ ಸೇವೆಗೋಸ್ಕರ ಸ್ವರ್ಗಲೋಕದಿಂದ ಬಂದ ಅಪ್ಸರ ಸ್ತ್ರೀಯರು. ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಕೃಷ್ಣನ ಬಗ್ಗೆ ಸೆಳೆತ. ತಾವು ಅಪ್ಸರ ಸೇರುವುದು ಗೊತ್ತಿಲ್ಲ ಅವರಿಗೆ. ಆದರೆ ಆ ಹಿಂದಿನ ಜನ್ಮದ ಒಂದು ಅಪ್ಸರಸ್ಸಾಗಿದ್ದಾಗದ ಸಂಸ್ಕಾರದಿಂದ ಕೃಷ್ಣನ ಮೇಲೆ ಅವರಿಗೆ ಭಕ್ತಿ ಬಂದು ಹೋಯಿತು. ಆಮೇಲೆ ಅವರು ಅಷ್ಟನ್ನೇ ಹೇಳಿದ್ದ ಕೂಡಲೇ ಇವರು ಕೃಷ್ಣನ ಜೊತೆಗೆ ಕುಣಿದಾಡಿದರು, ರಾಸಕ್ರೀಡೆ ಮಾಡಿದರು ಅಂತ ಅವರಿಗೆ ಮೋಕ್ಷ ಕೊಟ್ಟದ್ದಲ್ಲ ಕೃಷ್ಣ. ಈ ಗೋಪಿಕೆಯ ಜನ್ಮ ಹೋದ ಮೇಲೆ ಮತ್ತೆ ಪುನಃ ಅವರು ಅಪ್ಸರಸ್ತಿಯರಾದರು. ಇದು ಹಿಂದೆ ಮಾಡಿದ್ದು ಹೇಳಿದೆ. ಒಂದು ಹನುಮಂತ ಮೊದಲಾದವರು ಹಿಂದೆ ಸಿದ್ಧಿ ಮಾಡಿದವರು. ಇಲ್ಲಿ ಗೋಪಿಕಾಸ್ತ್ರೀಯರು ಈ ಗೋಪಿಕಾಸ್ತ್ರೀ ಜನ್ಮ ಹೋದ ಮೇಲೆ ಸ್ವರ್ಗಕ್ಕೆ ಹೋಗಿ ಮತ್ತೆ ಕೃಷ್ಣನ ಉಪಾಸನೆ ಮಾಡಿ ಅಪರೋಕ್ಷ ಜ್ಞಾನ ಪಡೆದು ಮುಕ್ತರಾದರು. ಸೊ ಒಂದೋ ಮೊದಲು ಒಂದೋ ಮತ್ತೆ ಈ ಸಾಧನೆ ಉಂಟೇ ಉಂಟು. ಆದರೆ ಬರಿಯ ಸಾಧನೆಗೆ ನಾನು ಒಲಿಯೋದಿಲ್ಲ. ಆ ಸಾಧನೆಯ ಹಿಂದೆ ಗಾಢವಾದ ಭಕ್ತಿ, ಪ್ರೀತಿ ಇರಬೇಕು. ಅಂದರೆ ಇದು ಲೋಕದ ಹಾಗೆ. ಈಗ ಮಕ್ಕಳಿರ್ತಾರೆ, ಮಕ್ಕಳನ್ನು ತಂದೆ ತಾಯಿ ಪ್ರೀತಿಸ್ತಾರೆ, ತಂದೆ ತಾಯಿನ ಮಕ್ಕಳು ಪ್ರೀತಿಸ್ತಾರೆ. ಆದರೆ ಎಂಥ ಪ್ರೀತಿಯನ್ನು ತಂದೆ ತಾಯಿ ಇಷ್ಟಪಡ್ತಾರೆ? ಅವನನ್ನು ತಂದೆಯನ್ನು ಕೊಂಡೋಗಿ ವೃದ್ಧಾಶ್ರಮಕ್ಕೆ ಹಾಕಿ ಎಷ್ಟು ದುಡ್ಡು ಬೇಕು ನಾನು ಕಳಿಸ್ತೇನೆ, ತಲೆ ಬಿಸಿ ಮಾಡೋದು ಬೇಡ ಅಂತ ಪ್ರೀತಿಸ್ತಾರೆ. ಅದರಲ್ಲಿ ಇಲ್ಲ, ಪ್ರೀತಿ ಇಲ್ಲ. ತಂದೆಗೆ ಏನೋ ದುಡ್ಡು ವ್ಯವಸ್ಥೆ ಮಾಡಿದ, ಎಲ್ಲ ಮಾಡಿದ. ಆದರೆ ಮನೆಯಲ್ಲೇ ಇಟ್ಟುಕೊಂಡು ಪ್ರೀತಿಯಿಂದ ಇದ್ದದ್ದರಲ್ಲಿ ಪ್ರೀತಿಯಿಂದ ಸಾಕಿದ ತಂದೆ ತಾಯಿಗಳಿಗೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೆ. ಭಗವಂತರು ಹಾಗೆಯೇ ಪ್ರೀತಿಸಿದರೆ ನಾವು ಏನು ಮಾಡ್ತೇವೋ ಅದೇ ರಿಯಾಕ್ಟ್ ಆಗುತ್ತೆ ಭಗವಂತನಲ್ಲಿ. ನಾವು ಪ್ರೀತಿ ತೋರಿಸಿದರೆ ಭಗವಂತನು ಪ್ರೀತಿ ಮಾಡ್ತಾರೆ. ನಾವು ಅಹಂಕಾರ ಮಾಡಿದರೆ ಭಗವಂತನು ಮಾತಾಡಿಸೋದಿಲ್ಲ. ಅದನ್ನು ಇತರೆಯದಲ್ಲಿ ಒಂದು ಮಾತು ಬರುತ್ತೆ. ಭಗವಂತನನ್ನು ದೇವತೆಗಳು ತಮ್ಮ ಭೂತಿ ರೀತಿ ದೇವಾಹ ಉಪಾಸಂಚಕ್ರೆ. ದೇವತೆಗಳೆಲ್ಲ ಅವು ನಮಗೆ ಐಶ್ವರ್ಯ ಕೊಡುವವ, ನನ್ನನ್ನು ಎತ್ತರಕ್ಕೇರಿಸುವವ, ನನಗೆ ಜ್ಞಾನಾನಂದಗಳನ್ನು ಕೊಡತಕ್ಕವ ಅಂತ ದೇವತೆಗಳು ಉಪಾಸನೆ ಮಾಡಿದ್ರಂತೆ. ಅದು ಕೊಟ್ಟ. ಅಸುರರು ಏನು ಮಾಡಿದ್ರು? ಅಭೂತರಿತ್ಯ ಅಸುರಾಹ, ಅಯ್ಯೋ ಅವನು ಉಪದ್ರ ಕೊಡುವವ, ಆ ದೇವರನ್ನು ನಂಬಿ ಸುಖ ಇಲ್ಲ ಅಂತ ಉಪಾಸನೆ ಮಾಡಿದ್ರಂತೆ. ಉಪದ್ರವನ್ನೇ ಕೊಟ್ಟ ಅವರಿಗೆ. ದೇಹ ಪರಾಭೂವು ಅಂತ. ಹೀಗೆ ನಾವು ಭಗವಂತನ ಬಗ್ಗೆ ಏನು ಮಾಡ್ತೇವೋ ಅದು ಅಲ್ಲಿ ರಿಯಾಕ್ಟ್ ಆಗುತ್ತೆ. ಅವನು ಸ್ವತಃ ಏನು ನಾವು ಪ್ರೀತಿಸಿದರೆ ಅಲ್ಲಿಯೂ ಪ್ರೀತಿಯ ರಿಯಾಕ್ಷನ್ ಬರುತ್ತೆ. ನಾವು ದ್ವೇಷಿಸಿದರೆ ಎಷ್ಟು ಧರ್ಮ ಮಾಡಿ ಏನು ಉಪಯೋಗ, ಎಷ್ಟು ದುಡ್ಡು ಖರ್ಚು ಮಾಡಿ ಇದೇನು ಉಪಯೋಗ ಇಲ್ಲ. ಅದು ಮತ್ತು ಇನ್ನೊಂದೇನು ಅಂದರೆ ಇದನ್ನು ರವೀಂದ್ರನಾಥ್ ಟ್ಯಾಗೋರ್ ಬಹಳ ಚೆನ್ನಾಗಿ ಅವರು ಕಥೆಗಳಲ್ಲಿ ಇದನ್ನು ನಿರೂಪಣೆ ಮಾಡಿದ್ದಾರೆ. ಒಬ್ಬ ರಾಜ ಬಂಗಾರದ ಕಮಲಗಳಿಂದ ಅರ್ಚನೆ ಮಾಡೋದು, ಭಾರಿ ಕೋಟಿಗಟ್ಟಲೆ ರೂಪಾಯಿ ಖರ್ಚು ಮಾಡಿ ದೇವಸ್ಥಾನ ಕಟ್ಟಿಸಿದ. ಒಬ್ಬ ಬಡವ ಏನೋ ಸಿಕ್ಕಿದ ಹೂ ತಂದು ದೇವರಿಗೆ ಇಟ್ಟ. ಅವನು ಹೆಚ್ಚು ದೇವರಿಗೆ ಇಷ್ಟ ಆದ, ರಾಜನ ಸೇವೆ ದೇವರಿಗೆ ಸಲ್ಲಿಲ್ಲ ಅಂತ ಒಂದು ಕಥೆ ಬರೀತಾರೆ ರವೀಂದ್ರನಾಥ್ ಟ್ಯಾಗೋರು. ಇದೆಲ್ಲ ಶಾಸ್ತ್ರದ ಪ್ರಮೇಯಗಳೇ. ಹೀಗೆ ಯಾವುದಕ್ಕೂ ನಾನು ಖಗಾಹ ನಗಾಹ ಮೃಗಾಹ ಯೇ ಅನ್ಯೇ ಮೂಢಧಿಯ, ಅವು ಯಾವುದು ನಾಗಾಹ ಸಿದ್ಧಾಹ ಮಾಂ ಆಪುರಂಜಸ. ಯಾರು ಈಗ ನಾಗಾಹ ಉದಾಹರಣೆಗೆ ಆ ಕಾಳಿಯ ಸರ್ಪ, ಅವನು ಇದ್ದ ಪ್ರಾಣಿಗಳಿಗೆಲ್ಲ ವಿಷ ತಿನ್ನಿಸಿ
ಸಾಯಿಸಿ ಬೇಕಾದಷ್ಟು ಅನ್ಯಾಯ ಮಾಡಿದ್ದಾನೆ, ಏನೂ ಸಾಧನೆ ಮಾಡಿಲ್ಲ. ಅವನು ಹೇಳ್ತಾನೆ, ಏ ಅನ್ಯ ಮೂಢಧಿಯ, ತಿಳಿಗೇಡಿಗಳು, ಅವರಿಗೆ ವಿವೇಕ ಇಲ್ಲ, ಒಳ್ಳೆಯ ಕೆಲಸ ಪುಣ್ಯ ಮಾಡಬೇಕು ಅನ್ನೋ ಬುದ್ಧಿಯೂ ಇಲ್ಲ. ಹಾವುಗಳಿಗೆ ಎಲ್ಲಿದೆ? ಆದರೆ ಅವನು ಏ ಅನ್ಯ ಮೂಢಧಿಯ ನಾಗಾಹ ಅಥವಾ ನಗಾಹ ಎರಡೂ ಆಗ್ಬೋದು. ನಾಗ ಅಂದರೆ ಒಂದು ಹಾವುಗಳು ಅಥವಾ ಮರಗಳು. ಅವರು ಆಪಹು ಅಂಜಸ, ಅವರೆಲ್ಲ ನನ್ನ ಬಳಿಗೆ ಬಂದರು, ನಾನು ಅವರನ್ನು ಸ್ವೀಕರಿಸಿದೆ. ಇದರ ಹಿಂದೆ ಇರುವಂಥದ್ದು ಏನು ಅಂದರೆ ಭಗವಂತನ ಬಗೆಗೆ ಜೀವರಿಗೆ ಇರತಕ್ಕಂಥ ಅನನ್ಯವಾದ ಪ್ರೀತಿ. ಪ್ರೀತಿ ಇಲ್ಲದೆ ನೀವು ಏನು ಧರ್ಮ ಮಾಡಿದ್ರೂ ಉಪಯೋಗ ಇಲ್ಲ. ಯಾಕೆ ಪ್ರೀತಿ ಇಲ್ಲದೆ ಧರ್ಮ ಮಾಡಿದರೆ ಅಹಂಕಾರ ಮಾತ್ರ. ನಾನು ಇಷ್ಟು ಖರ್ಚು ಮಾಡಿಬಿಟ್ಟೆ, ಇಂಥ ಯಜ್ಞ ಮಾಡಿಬಿಟ್ಟೆ, ಯಾರಿದ್ದಾರೆ ಈ ಕಾಲದಲ್ಲಿ ನನ್ನ ಹಾಗೆ ಖರ್ಚು ಮಾಡಿದವರು ಅಂತಾನೆ. ಅವನಿಗೆ ದೇವರೇ ಯಾಕೆ ಮೆಚ್ಚಿಕೋತಾನೆ? ಊರಿನವರೇ ಮೆಚ್ಚಿಕೊಳ್ಳೋರೆ. ಅವನು ಮಾತು ನೋಡಿದ್ರೇ ಬೇಡ ಅಂತ ಕಾಣುತ್ತೆ, ಮಹಾ ದುರಹಂಕಾರಿ, ಅವನು ಸುದ್ದಿ ಬೇಡ ಅಂತಾರೆ. ಅದರಿಂದ ಅದು ಯಾವುದೂ ಉಪಯೋಗ ಇಲ್ಲ. ನನಗೆ ಬೇಕಾಗಿರುವಂಥದ್ದು ಭಕ್ತಿ, ಅನನ್ಯವಾದ ಪ್ರೀತಿ. ಅದನ್ನೇ ಹೇಳ್ತಾನೆ ಅವನು, ಮತ್ಕಾಮಾಹ ರಮಣಂ ಜಾರಂ. ಅಲ್ಲಿ ಗೋಪಿಕಾಸ್ತ್ರೀಯರು, ಅವರ ಪಾಪ ಜಾರಂ ಅಸ್ವರೂಪ ವಿದಹ ಅಬಲಾಹ, ತಮಗೆ ತಾವು ಯಾರು ಅಂತೂ ಕೂಡ ಗೊತ್ತಿಲ್ಲ ಅವರಿಗೆ, ತಾವು ಅಪ್ಸರ ಸ್ತ್ರೀಯರನ್ನು ಎಚ್ಚರವೂ ಇಲ್ಲ. ಮತ್ಕಾಮಾಹ ನನ್ನನ್ನು ಪ್ರೀತಿಸಿದರು. ಅಬಲಾಹ ಪಾಪ ಹೆಣ್ಮಕ್ಕಳು, ಅವರು ನಿಜವಾಗಿ ನಾನು ಅವರ ಗಂಡ, ಆದರೆ ಅವರು ನನ್ನನ್ನು ಜಾರ ಅಂತ ತಿಳ್ಕೊಂಡು ಪ್ರೀತಿ ಮಾಡಿದರು. ಆದರೆ ಆ ಪ್ರೀತಿಗೆ ನಾನು ಬೆಲೆ ಕೊಟ್ಟೆ. ಅವರ ತಿಳುವಳಿಕೆ ತಪ್ಪಿರ್ಬೋದು, ಆ ಪ್ರೀತಿಗೆ ನಾನು ಸ್ಪಂದಿಸಿದೆ. ಮತ್ಕಾಮಾಹ ರಮಣಂ ಜಾರಂ, ನಿಜವಾಗಿ ಅವರಿಗೆ ನಾನು ಪ್ರತಿಷ್ಠಾನ. ಯಾಕೆಂದರೆ ಅಪ್ಸರ ಸ್ತ್ರೀಯರಿಗೆ ಉಪಾಸನೆ ಭಗವಂತನ ಗಂಡ ಅಂತಲೇ ಉಪಾಸನೆ, ಅದು ಅಧಿಕಾರ, ಅವರ ಅಧಿಕಾರದ ಅದು ಉಪಾಸನೆ. ಅದು ಗೊತ್ತಿಲ್ಲ ಅವರಿಗೆ, ತಾವು ಅಪ್ಸರ ಸ್ತ್ರೀಯರು ಗೊತ್ತಿಲ್ಲ, ತಾವು ಯಾರು ಅಂತ ಗೊತ್ತಿಲ್ಲ. ಗೊತ್ತಿಲ್ಲದೆಯೇ ಅವರು ಆ ಸೆಳೆತಕ್ಕೆ ಒಳಗಾದರು. ಕೃಷ್ಣನನ್ನು ಪತಿಯಿಂದ ತಿಳ್ಕೊಳ್ಳೋ ಬದಲು ಅವರು ಇವು ನಮ್ಮ ಜಾರ ಅಂತ ತಿಳ್ಕೊಂಡ್ರು. ರಮಣಂ ಜಾರಂ ಅಸ್ವರೂಪ ವಿದಹ ಅಬಲಾಹ, ಅದನ್ನು ಉಪನ್ಯಾಸನೆ ಮಾಡಿದರು. ಆದರೆ ನಾನು ಅವರಿಗೆ ಉದ್ಧಾರ ಮಾಡಿದೆ. ಆದ್ದರಿಂದ ಅವರು ಮಾಡಿದ್ದನ್ನು ತಪ್ಪು ಅಂತ, ಅವರು ಅಪರಾಧಿಗಳು ಅಂತ ಬೇರೆ ಯಾರಾದರೂ ಯಾರಾದರೂ ಈ ಮಠಗಳ ಮಡಿ ಆಚಾರ್ಯರ ಹತ್ರ ಕೇಳಿದರೆ ಅವ್ರನ್ನೆಲ್ಲ ಬಹಿಷ್ಕಾರ ಹಾಕಿ ಅವರು ಪಂಕ್ತಿ ಕೊಡಬಾರ್ದು ಅಂತಿದ್ದರು. ಯಾಕಂದರೆ ಅವ್ರಿಗೆ ಕ್ಯಾರೆಕ್ಟರ್ ಇಲ್ಲ. ಎಲ್ಲರನ್ನ ಮಠದಿಂದ ಹೊರಗೆ ಹಾಕಿ ಅವರು ಅಡ್ಡ ಪಂಕ್ತಿ ಹಾಕಬೇಕಿಲ್ಲ, ಪಂಕ್ತಿ ಕೊಡಬಾರ್ದು. ಕೃಷ್ಣ ಹೇಳ್ತಾನೆ, ನನ್ನನ್ನು ಪ್ರೀತಿಸುವವರಿಗೆ ನಾನು ಪಂಕ್ತಿ ಕೊಡ್ತೇನೆ. ಯಾರು ಅಹಂಕಾರದಿಂದ ಆಚರಣೆ ಮಾಡ್ತಾರೆ ಅವರಿಗೆ ನಾನು ಪಂಕ್ತಿ ಕೊಡೋಲ್ಲ. ಕೃಷ್ಣನ ಕಲ್ಪನೆಯೇ ಬೇರೆ, ನಮ್ಮ ವಿದ್ವಾಂಸರ ಪಂಡಿತರ ಧರ್ಮದ ಕಲ್ಪನೆಯೇ ಬೇರೆ. ಅಸ್ವರೂಪವಿದ ಅಬಲಾಹ, ಅವರೇನು ಸಂಗಾತ ಶತಸಹಸ್ರಶಃ, ಒಬ್ಬರಿಬ್ಬರಲ್ಲ, ನನ್ನ ಸಹವಾಸದಿಂದ ಸಾವಿರಾರು ಮಂದಿ ಹೆಣ್ಮಕ್ಕಳು ಉದ್ಧಾರ ಆದರು. ಆದರೆ ಅವ್ರಿಗೆ ಗೊತ್ತಿಲ್ಲದೆ ನನ್ನನ್ನು ಪ್ರೀತಿಸಿದರು. ಆ ಪ್ರೀತಿ ಕೆಲಸ ಮಾಡಿತು, ನಾನು ಅವರನ್ನು ಉದ್ಧಾರ ಮಾಡಿದೆ. ಆಯಿತು. ಇಷ್ಟೆಲ್ಲ ಆದಮೇಲೆ ಆಮೇಲೆ ಅವ್ರು ಏನು ಪಡೆದರು ಅಂದರೆ ಯಂ ನಯೋಗೇನ ಸಾಂಖ್ಯೇನ ದಾನವ್ರತ ತಪೋಧ್ವರೈ, ಆಮೇಲೆ ಶಿಕ್ಷಾ ವ್ಯಾಖ್ಯಾ ಮತ್ತು ಸನ್ಯಾಸೈ ನಾಪುನ್ಯಾದ್ ಯತ್ನವಾನಪಿ. ಯಾವ ಸ್ಥಾನವನ್ನು ಅಪ್ಸರ ಸ್ತ್ರೀಯರು ನನ್ನನ್ನು ಪ್ರೀತಿಸಿ ನನ್ನನ್ನು ಗಂಡ ಅಂತ ಭಾವಿಸಿ ನನ್ನ ಜೊತೆಗೆ ಸಹವಾಸ ಮಾಡಿ ಉದ್ಧಾರ ಆದರೂ ಆ ಎತ್ತರಕ್ಕೆ ನ ಸಾಂಖ್ಯೇನ ಯೋಗೇನ, ಯೋಗಶಾಸ್ತ್ರ ಪಂಡಿತರು ಹೋಗಲಿಲ್ಲ, ಆಮೇಲೆ ಸಾಂಖ್ಯಶಾಸ್ತ್ರ ಓದ್ದವರು ಹೋಗಲಿಲ್ಲ, ದಾನ ವ್ರತ ತಪೋಧ್ವರೈ, ದಾನ ಮಾಡಿದವರು ಹೋಗಲಿಲ್ಲ, ವ್ರತ ಮಾಡಿದವರು ಹೋಗಲಿಲ್ಲ, ಯಜ್ಞಯಾಗ ಮಾಡಿದವರು ಸಿಗಲಿಲ್ಲ. ಅವರಿಗೆ ಯಾರಿಗೂ ಸಿಗದ ಎತ್ತರವನ್ನು, ಆ ಎತ್ತರದ ಒಂದು ಪುಣ್ಯಲೋಕವನ್ನು ಅವರಿಗೆ ನಾನು ಕೊಟ್ಟೆ. ಯಾಕೆಂದರೆ ಅವರಲ್ಲಿ ಇದ್ದದ್ದು ಬರೀ ಪ್ರೀತಿ, ಕೆಟ್ಟ ಕಾರ್ಯ ಅನ್ನೋ ಭಾವನೆ ಇರಲಿಲ್ಲ. ಕೃಷ್ಣನಿಗೆ ನಾನು ನನ್ನನ್ನು ಅರ್ಪಿಸಿಕೊಳ್ತಾ ಇದ್ದೇನೆ, ಯಾಕೆಂದರೆ ಅವನು ನನ್ನ ದೇವರು. ಈ ಭಾವನೆಯಿಂದ ಅವರು ಮಾಡಿದ ತಪ್ಪೆಲ್ಲ ಕ್ಷಮೆ ಆಗೋಯಿತು. ನಾನು ಅವನು ಉದ್ಧಾರ ಮಾಡಿದೆ. ಯಾರು ಯಜ್ಞ ದಾನ ತಪಸ್ಸು ಅಧ್ವರ, ಆಮೇಲೆ ವ್ಯಾಖ್ಯಾ, ಶಾಸ್ತ್ರ ಪ್ರವಚನ, ಆಮೇಲೆ ಸನ್ಯಾಸ ಮಾಡಿದರೆ ಸನ್ಯಾಸ ಯೋಗಾದ್ಯತೆ ಶುದ್ಧ ಸತ್ವ, ಇವರು ಯಾರೂ ಕೂಡ ಇಂಥ ಧರ್ಮಾನುಷ್ಠಾನದಿಂದ ಪಡೆಯದಂಥ ಯತ್ನವಾನಪಿ ನಾಪ್ನುಯಾತ್, ಎಷ್ಟು ಪ್ರಯತ್ನ ಮಾಡಿದ್ರು ಪಡೆಯಲಾಗದಂಥ ಎತ್ತರಕ್ಕೆ ಅವರು ಏರಿದರು. ಕಾರಣ ಅವರಲ್ಲಿ ನನ್ನ ಮೇಲೆ ಪ್ರೀತಿ ಇತ್ತು ಅವರಿಗೆ. ಇವರಿಗೆ ಬರೀ ನಾನು ಅನುಷ್ಠಾನವಂತ ಅನ್ನೋ ಅಹಂಕಾರ ಇತ್ತು.
ಒಂದು ದೃಷ್ಟಿಯಿಂದ ನೋಡಿ, ಅನುಷ್ಠಾನ ಇಲ್ಲದವರು ಅವರಲ್ಲಿ ಒಂದು ಸೌಜನ್ಯ ಇರ್ತದೆ. ದೇವರೇ, ನಾನೇನು ಅನುಷ್ಠಾನ ಮಾಡಲಿಲ್ಲ, ನಾನು ತಪ್ಪು ಮಾಡ್ತಾ ಇದ್ದೇನೆ, ಕ್ಷಮಿಸು ಅನ್ನತಕ್ಕಂಥ ಒಂದು ಕನ್ಫೆಷನ್ ಆದರೂ ಇರುತ್ತೆ. ಅನುಷ್ಠಾನವಂತರಿಗೆ ಎಲ್ಲರೂ ನೋಡಿ, ಅವನು ಅಯೋಗ್ಯ, ಅವನು ಹಾಗೆ ಮಾಡ್ತಾನೆ, ಇವನು ಹೀಗೆ ಮಾಡ್ತಾನೆ ಅಂತ ಇನ್ನೊಬ್ಬರು ಟೀಕೆ ಮಾಡಿಕೊಂಡೇ ಅವರ ಅನುಷ್ಠಾನ ಹೆಚ್ಚು ಹೆಚ್ಚು ಮಾಡಿದಷ್ಟು ಅಹಂಕಾರ ಬೆಳೆಯುತ್ತೆ ಅನ್ನೋದನ್ನು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇದೇನು ಕೃಷ್ಣನ ಹೇಳಿಕೆ ನಂತರ ಅಲ್ಲ. ಯಾರು ಮಹಾ ಅನುಷ್ಠಾನವಂತರೋ ಅವರು ಮಹಾಮೂರ್ಖರು ಇರ್ತಾರೆ. ಕೆಲವೊಂದು ಅವರು ಮಾನಸಿಕವಾಗಿ ಅವ್ರಿಗೇನೂ ಇಲ್ಲ. ನಮಗೆ ಭಕ್ತಿ ಅಥವಾ ದೇವರ ಮೇಲೆ ನಮ್ಮ ಅನುಷ್ಠಾನ ಯಾವುದು ಅಂದರೆ ಅದು ಮಾನಸಿಕ, ದೈಹಿಕ ಅಲ್ಲ. ಒದ್ದೆ ಬಟ್ಟೆ ಉಟ್ಕೊಂಡು ಬೆಳಗಿನ ಸಂಜೆ ತನಕ ನಾನು ಪೂಜೆ ಮಾಡಿದೆ ಅಂದರೆ ದೇವ್ರು ಮೆಚ್ಚೋಲ್ಲ. ಯಾಕೆಂದರೆ ದೈಹಿಕವಾಗಿ ನೀವು ಏನು ಮಾಡ್ತೀರಿ ಅನ್ನೋದು ಮುಖ್ಯ ಅಲ್ಲ, ಮಾನಸಿಕವಾಗಿ ನಿಮಗೆ ನನ್ನ ಬಗ್ಗೆ ಏನು ಅಟ್ಯಾಚ್ಮೆಂಟ್ ಇದೆ ಅದು ಮುಖ್ಯ. ನೀವು ದೇವರನ್ನು ಪ್ರೀತಿಸಿದ್ರೋ ಆಗೋಯ್ತು. ಇಲ್ಲ, ನೀವು ಏನು ಅನುಷ್ಠಾನ ಮಾಡಿದ್ರೂ ಏನೂ ಉಪಯೋಗ ಇಲ್ಲ. ಈ ಕೆಲವರು ಬೆಳಗಿನ ಸಂಜೆ ತನಕ ಅನುಷ್ಠಾನ ಮಾಡುವುದೇನು ನಾವು ನೋಡ್ತೇವೆ. ಬೆಳಗಿನ ಸಂಜೆ ತನಕ ಅನುಷ್ಠಾನ ಎಲ್ಲಿ ತನಕ ಅಂದರೆ ಕೆಲವರು ಇರ್ತಾರೆ, ನಿಮ್ಮ ಆ ಉಪನ್ಯಾಸಕ್ಕೆ ಬರಬೇಕು ಅಂತ ಉಂಟು, ಆದರೆ ಪುರುಸೋದಿಲ್ಲ ನನಗೆ. ಅನುಷ್ಠಾನ ವೇದ ಪುರಾಣಗಳನ್ನು ಮನನ ಮಾಡದ ಅನುಷ್ಠಾನದಿಂದ ಏನು ಉಪಯೋಗ? ಅದರಿಂದ ಕೆಲವರು ನಮಗೆ ಅನುಷ್ಠಾನ ಮಾಡಲಿಕ್ಕೆ ತೊಂದರೆ ಆಗುತ್ತೆ, ಹಾಗಾಗಿ ಬರೋಲ್ಲ. ನನಗೆ ಕೇಳಬೇಕು ಅಂತ ಉಂಟು ನಿಮ್ಮ ಪ್ರವಚನ ಅಂತ ಹೇಳೋರು ಇದ್ದಾರೆ. ಅದು ಈ ರೀತಿಯ ಮನೋವೃತ್ತಿ. ಏಕೆಂದರೆ ಎಲ್ಲಕ್ಕಿಂತ ಅನುಷ್ಠಾನ ಮುಖ್ಯ ಅಂತ ಕೃಷ್ಣ ಹೇಳ್ತಾನೆ. ಅನುಷ್ಠಾನ ಮುಖ್ಯ ಅಲ್ಲ, ನಿಮ್ಮ ಮನಸ್ಸು ನನ್ನನ್ನು ಪ್ರೀತಿಸುವುದು ಮುಖ್ಯ. ಭಗವಂತ ಪ್ರೀತಿಸುವುದು ಯಾರನ್ನು ಅಂದರೆ ಭಗವಂತನ ಯಾರು ಪ್ರೀತಿಸ್ತಾರೋ ಅವರನ್ನು. ಅದು ಇಲ್ಲದೇ ಇದ್ದರೆ ಯಾವುದೂ ಉಪಯೋಗ ಇಲ್ಲ. ನನಗೆ ಅದು ಒಂದೇ, ಯಾವುದು ಭಗವಂತ ನನ್ನನ್ನು ಮತ್ತು ಸಂಘ ಅಂತ. ಸಂಘ ಅಂತ ಅನ್ನೋದಕ್ಕೆ ಅಟ್ಯಾಚ್ಮೆಂಟು ಅಂತ ಅರ್ಥ ಅಲ್ಲ. ಸಂಘ ಅಂದರೆ ಗುಣಸಂಪ್ರೀತಿ. ಭಗವಂತನನ್ನು ಅವನ ಗುಣಗಳ ಹಿರಿಮೆ ತಿಳಿದು ಅವನನ್ನು ಪ್ರೀತಿಸುವುದು, ದಟ್ ಈಸ್ ಭಕ್ತಿ. ನನಗೆ ಭಕ್ತಿಯ ತ್ವರನ್ಯಯ ಶಕ್ಯ. ಕೃಷ್ಣ ಗೀತೆಯಲ್ಲಿ ಹೇಳಿದ, ನನ್ನ ಯಜ್ಞ ನದಾನೇನ ಅಂತ. ನನಗೆ ಯಜ್ಞ, ದಾನ, ತಪಸ್ಸು ಯಾವುದೂ ಬೇಕಿಲ್ಲ, ನಿಮಗೆ ಅನನ್ಯವಾದ ಭಕ್ತಿ ಬೇಕು ಅಂತ. ನೋಡಿ, ಇದನ್ನು ಕೃಷ್ಣ ಮಹಾಭಾರತದಲ್ಲಿ ಮಾಡಿ ತೋರಿಸಿದ್ದಾನೆ. ಅವನು ತನ್ನ ಕಾಲದಲ್ಲಿ ಏನು ಅಂದರೆ, ಕೃಷ್ಣ ಸಂಧಾನಕ್ಕೆ ಅಂತ ಬಂದ ಹಸ್ತಿನಪುರಕ್ಕೆ. ಯುದ್ಧ ಬೇಡ, ಸಂಧಾನ ಮಾಡುವ ಅಂತ. ಸಂಧಾನಕ್ಕೆ ಅಂತ ಬಂದಾಗ ಅವನು ಉಳ್ಕೊಂಡದ್ದೆಲ್ಲಿ? ದುರ್ಯೋಧನ ಅವನಿಗೆ ಕೃಷ್ಣನಿಗೆ ಒಳ್ಳೆಯ ಬಂಗ್ಲೆಗೆ ಗೆಸ್ಟ್ ಅಲ್ವಾ, ಅತಿಥಿ, ದೊಡ್ಡ VIP ಅವನು, VIP ಅಂತ. ಅವನಿಗೆ ಅರಮನೆಯಲ್ಲಿ ದೊಡ್ಡ ಅವತರಣದ ಅಡಿಗೆ, ಅವನಿಗೆ ಉಳ್ಕೊಳ್ಳಿಕ್ಕೆ ಅರಮನೆಯಂಥ ವ್ಯವಸ್ಥೆ ಎಲ್ಲ ಮಾಡಿದ್ದ ದುರ್ಯೋಧನ. ಅಲ್ಲಿಗೆ ಹೋಗಲಿಲ್ಲ ಕೃಷ್ಣ, ಯಾಕೆಂದರೆ ಅವನಿಗೆ ಭಕ್ತಿ ಇಲ್ಲ, ಅವನು ಶೋಭಾಜಿ. ಅವನು ಹೋದದ್ದು ವಿದುರನ ಮನೆಗೆ. ವಿದುರನ ಮನೆಯಲ್ಲಿ ಹೇಳ್ತಾರೆ, ಕೃಷ್ಣ ನಮ್ಮ ಮನೆಗೆ ಬಂದಿಯಲ್ಲಪ್ಪ, ನಾವು ಬರೀ ಗಂಜಿ ಊಟ ಮಾಡುವರು, ನಮಗೇನು ಸಂಪತ್ತು ಪ್ರದರ್ಶನ ಇಲ್ಲ. ನನಗೆ ವೈಭವದ ಊಟ ಮಾಡಿ ಮಾಡಿ ಸಾಕಾಗಿದೆ, ಗಂಜಿ ಊಟಕ್ಕೆ ಬಂದದ್ದು ನಾನು ಅಂತಾರೆ ಕೃಷ್ಣ. ನನಗೆ ಅದೇ ಇಷ್ಟ ಅಂತ. ಅಂದರೆ ನೀನು ಪ್ರೀತಿಯಿಂದ ಗಂಜಿ ಹಾಕು, ನಾನು ತಗೋತೇನೆ, ಶ್ರೀಮಂತಿಗೆ ಪ್ರದರ್ಶನ ನನಗೆ ಬೇಕಿಲ್ಲ ಅಂತ. ಅಲ್ಲಿ ಇಂಥ ತುಂಬ ಕಡೆ ಕೃಷ್ಣ ಬಂದಾಗೆಲ್ಲ ವಿದುರನ ಮನೆಯಲ್ಲೇ ಉಳ್ಕೊಳ್ತಾ ಇದ್ದದ್ದು. ಅದು ಹಾಗೆ ಅರ್ಥ ಉಂಟೇನ್ರಿ? ಮಡಿ ಆಚಾರ ಹತ್ರ ಕೇಳಿದರೆ ಎಲ್ಲಾದರೂ ಉಂಟೇನ್ರಿ? ಇಲ್ಲೆಲ್ಲ ಮಡಿ ದ್ರೋಣಾಚಾರ್ಯ ಇದ್ದರು, ವಿಶ್ವ ಎಲ್ಲ ಬಿಟ್ಟು ಅಶೂದ್ರನ ಮನೆ ಹೋಗಿ ತಗೊಳ್ಳೋದ ಕೃಷ್ಣ? ಬಹಿಷ್ಕಾರ ಹಾಕಬೇಕು ಕೃಷ್ಣನಿಗೂ. ಅಲ್ಲಿ ಅವನು ಎಲ್ಲಿಯೂ ಕೂಡ ಕೃಷ್ಣ ಹೋಗುವುದು ವಿದುರನ ಮನೆಗೆ. ಯಾಕೆಂದರೆ ನನಗೆ ಭಕ್ತಿ ಬೇಕಪ್ಪ, ಯಾರು ನನ್ನ ಪ್ರೀತಿಸ್ತಾರೋ ಅವ್ರ ಮನೆಗೆ ಹೋಗ್ತೇನೆ. ದುರ್ಯೋಧನ ನಮ್ಮನೆಯಲ್ಲೇ ಬಂದಿರಬೇಕು ಅಂತ ಹಠ ಮಾಡಿದ. ನೀನು ನಮ್ಮನೆಯಲ್ಲಿ ಯಾಕೆ ಇರೋಲ್ಲ ಅಂತ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ. ಏನು ಅಂದರೆ, ಇನ್ನೊಬ್ಬರ ಮನೆಯಲ್ಲಿ ನಾವು ಊಟ ಯಾಕೆ ಮಾಡೋದು? ಒಂದು ಮನೆಯಲ್ಲಿ ಊಟಕ್ಕೆ ಇಲ್ಲದಿದ್ದರೆ ಇನ್ನೊಬ್ಬರ ಮನೆಯಲ್ಲಿ ಮಾಡ್ತೇವೆ. ಅಥವಾ ಪ್ರೀತಿಯಿಂದ ಕರೆದರೆ ಇನ್ನೊಬ್ಬರ ಮನೆ ಹೋಗ್ತೇವೆ. ನಾನು ಊಟಕ್ಕಿಲ್ಲದೆ ಬರಲಿಲ್ಲ, ನೀನು ಪ್ರೀತಿಯಿಂದ ಕರೆದಿಲ್ಲ, ಬರೋಲ್ಲ ಅಂತ ಹೇಳಿಬಿಟ್ಟ ಕೃಷ್ಣ. ನಚ ಸಂಪ್ರಿಯಸೇ ರಾಜನ್, ನೀನು ಪ್ರೀತಿಯಿಂದ ಕರೀತಾ ಇಲ್ಲ, ನಿನ್ನ ಶ್ರೀಮಂತಿಗೆ ದರ್ಪ ತೋರಿಸ್ಲಿಕ್ಕೋಸ್ಕರ ನನ್ನ ಕರೀತಾ ಇದ್ದಿ, ನಾನು ಬರೋಲ್ಲ ಅಂದ. ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಕರೆದರು. ಅವ್ರಿಗೆ ಧೈರ್ಯ ಇಲ್ಲ ಕೃಷ್ಣ ಹತ್ರ ಬಂದು ಎದುರು ನಿಂತು ಕೈ ಮುಗಿದು, ನಮ್ಮಲ್ಲಿ ಬಾ ಅಂತ ಹೇಳಲಿಕ್ಕೆ ಧೈರ್ಯ ಇಲ್ಲ, ಹೆದರಿಕೆ. ಕೃಷ್ಣ ಅವರ ಮುಖಭಾವವನ್ನು ನೋಡಿ, ಏನಿಲ್ಲ ಬರೋಲ್ಲ ನಿಮ್ಮ ಮನೆಗೆ ಅಂತ. ಯಾಕೆ ಕೃಷ್ಣ? ದ್ರೌಪದಿಗೆ ಅನ್ಯಾಯ ಆಗುವಾಗ ಇದು ತಪ್ಪು ಅಂತ ನೀವು ಬಾಯಲ್ಲಿ ಯಾರಾದ್ರೂ ಬಂತ?
ಒಂದು ಹೆಣ್ಣಿಗೆ ಅನ್ಯಾಯವಾದಾಗ ಅದನ್ನು ಸುಮ್ಮನೆ ಕೂತ್ರಿ ಅಲ್ವ, ತಲೆ ಅಡಿಗಿಟ್ಟುಕೊಂಡು ನಿಮ್ಮ ಮನೆ ಅನ್ನ ಉಣ್ಣೋಲ್ಲ ಅಂತ ಹೇಳಿಬಿಟ್ಟ. ಕಡೆಗೆ ಹೋದದ್ದು ಇದು ಅನ್ಯಾಯ ಅಂತ. ಏತದಂತ ಹಿ ಗುರವಃ ಯದ್ವಃ ಕೃಷ್ಣ ಸ್ವಭಾಂಗತ, ದ್ರೌಪದಿಯನ್ನು ಸಭೆಗೆ ಎಳೆದು ತಂದು ಅವಮಾನ ಮಾಡಿದಿರಿ ಅಲ್ವಾ, ಇದು ಈ ವಂಶದ ನಿರ್ನಾಮಕ್ಕೆ ಕಾರಣವಾಗತ್ತೆ ಅಂತ ಹೇಳಿ ಸಭಾತ್ಯಾಗ ಮಾಡಿದ ವಿದುರ ಅವನ ಮನೆ ಹೋಗಿ ಕೂತ. ಇದು ಕೃಷ್ಣ ಸರ್ವತ್ರ ಇದನ್ನು ತೋರಿಸಿದ್ದಾನೆ. ನಾನು ನಿಮ್ಮ ಶ್ರೀಮಂತಿಕೆಗೆ, ನಿಮ್ಮ ವೈಭವಕ್ಕೆ ನಾನು ಮೆಚ್ಚುವುದಿಲ್ಲ, ನನಗೆ ಬೇಕಾಗಿರೋದು ನಿರ್ವ್ಯಾಜವಾದ ಪ್ರೀತಿ. ಅದು ವಿದುರನಲ್ಲಿ ಇತ್ತು, ಅದಕ್ಕೆ ಬಂದೆ. ಹೀಗೆ ಅದನ್ನು ಕೃಷ್ಣ ಬಹಳ ಇದು ಉದ್ಧವನಿಗೆ ಹೇಳುವಾಗ ವಿದುರನಿಗೆ ಏನು ಮಾಡಿ ತೋರಿಸಿದ್ದ ಅದನ್ನು ಉದ್ಧವನಿಗೆ ಶಬ್ದತಃ ಹೇಳಿದ. ಹೀಗೆಲ್ಲ ಹೇಳಿ ಆದಮೇಲೆ ಈ ಉದ್ಧವನಿಗೆ ಒಂದು ಗೊಂದಲ, ಇದು ಎಂಥ ಕಥೆ, ಏನು ಮಾಡಿದರೂ ಉಪಯೋಗ ಇಲ್ಲ ಅಂತಾನೆ. ಅದನ್ನು ಕಥೆ ಅಂತ ನನ್ನ ಕನ್ಫ್ಯೂಷನ್ ಆಯಿತು ಅಂತಾನೆ. ಸಂಶಯ ಭವತೋ ವಾಚಂ ಶ್ರುತ್ವ ಯೋಗೇಶ್ವರೇಶ್ವರ, ನಿನ್ನ ಮಾತು ಕೇಳಿದ್ರೆ ನನ್ನ ಮಾತಷ್ಟು ಕನ್ಫ್ಯೂಷನ್ ಆಯಿತು. ಯಾಕಂದರೆ ಎಲ್ಲರೂ ಮಾಡೋದು ಪೂಜೆ ಪುನಸ್ಕಾರ, ಅಗ್ನಿಹೋತ್ರ ಮತ್ತು ಈ ತೀರ್ಥಯಾತ್ರೆ. ಇವತ್ತು ಈ ಸಾಮಾನ್ಯವಾಗಿ ಎಲ್ಲರೂ ಧರ್ಮಾಚರಣೆ ಇದೆ. ಒಂದು ಸರ್ತಿ ಜೀವನದಲ್ಲಿ ಒಮ್ಮೆ ಯಾತ್ರೆ ಮಾಡಬೇಕು. ಸರಿ, ಯಾತ್ರೆ ಹೋದರು, ಮತ್ತೊಂದು ಏನೋ ಹೋಮ ಮಾಡಿದರು, ಯಜ್ಞ ಯಾಗ ಮಾಡಿದರು, ಅನ್ನದಾನ ಮಾಡಿದರು. ಇದೇ ಅಲ್ವ ಇವತ್ತಿರೋದು. ಅಲ್ಲ, ಬಂದೇನದು ಯಾವುದು ದಂಡ ಅಂತ ಹೇಳ್ತಿ, ನನಗೆ ಒಟ್ಟಿಗೆ ಕನ್ಫ್ಯೂಷನ್ ಮಾಡ್ತೀನಿ ನೀನು ಅಂತಾನೆ. ಮತ್ತು ಇನ್ನೊಂದು ವಿಷಯ ಏನು ಅಂದರೆ, ವಾಯವು ಮುಖ್ಯ ಧ್ಯೇಯ, ಎಲ್ಲ ಜೀವರುಗಳ ನಿಯಾಮಕರಾದಂಥ ವಾಯುವಿನಲ್ಲಿ ನನ್ನನ್ನು ಅನುಸಂಧಾನ ಮಾಡಬೇಕು ಅಂತ ಅಲ್ಲಿ ಹೇಳ್ತಿ. ಇಲ್ಲಿ ಏನು ಓದದೇ ಇದ್ದವರಿಗೆ ನಾನು ಉದ್ಧಾರ ಮಾಡ್ತೇನೆ ಅಂತಿ, ನನಗೆ ಓದಬೇಕೋ ಬಿಡಬೇಕು ಅಂತ. ನನಗೆ ನಿನ್ನ ಆರ್ಗ್ಯುಮೆಂಟು ಗೊಂದಲಕ್ಕೆ ಕಾರಣವಾಗಿದೆ, ನೀನು ಏನು ಹೇಳ್ತೀನಿ ನನಗೆ ಅರ್ಥ ಆಗೋಲ್ಲ ಅಂತಾನೆ ಉದ್ಧವ. ಸಂಶಯ ಭವತೋ ವಾಚಂ ಶ್ರುತ್ವ, ನಿನ್ನ ಮಾತು ಕೇಳಿದರೆ ನನಗೆ ನಿರ್ಧಾರಕ್ಕೆ ಬರಲಿಕ್ಕೆ ಆಗ್ತಾಯಿಲ್ಲ, ಕನ್ಫ್ಯೂಷನ್ ಆಗ್ತಾಯಿದೆ. ಸಂಶಯ ಭವತೋ ವಾಚಂ ಶ್ರುತ್ವ, ಯಾಕೆಂದರೆ ನೀನು ಯೋಗೇಶ್ವರೇಶ್ವರ. ಯತ್ರ ಯೋಗೇಶ್ವರ ಕೃಷ್ಣ, ಕೃಷ್ಣ ಎಲ್ಲ ಯೋಗಗಳಿಗೆ, ಎಲ್ಲ ಅಂದರೆ ಸಾಧನೆ, ಯೋಗ ಅಂದರೆ ಉಪಾಯ, ಬದುಕಿನ ಎಲ್ಲೆಯ ಒಳ್ಳೆಯ ನಡೆಗೆ ನೀನು ನಿಯಾಮಕ. ನೀನು ಏನು ಹೇಳಿದೆಯೋ ಅದು ಧರ್ಮ, ಭಗವಂತ ಮೆಚ್ಚಿದ್ದು ಧರ್ಮ, ಭಗವಂತ ಮೆಚ್ಚದೇ ಇದ್ದದ್ದು ಅಧರ್ಮ. ಧರ್ಮಗಳ ನಿಯಾಮಕ ನೀನೇ ಹೀಗೆ ಹೇಳಿದೆ. ನನಗೆ ತುಂಬ ಗೊಂದಲ ಆಯಿತು. ಆದ್ದರಿಂದ ಯಾಕೆಂದರೆ ನನ್ನ ಆತ್ಮಸ್ಥ ಸಂಶಯ ಅದು ಪರಿಹಾರ ಆಗಲಿಲ್ಲ. ನನಗೆ ಮತ್ತಷ್ಟು ಸಂಶಯ ಬಂತು, ನನಗೆ ನಿರ್ಣಯ ಮಾಡಲಿಕ್ಕೆ ಆಗ್ತಾಯಿಲ್ಲ. ನೀನು ಏನ ಭ್ರಾಮ್ಯತಿಮೇ ಮನಃ, ನಿನ್ನ ಮಾತು ಕೇಳಿದರೆ ನನ್ನ ಮನಸ್ಸಲ್ಲಿ ಇನ್ನಷ್ಟು ಗೊಂದಲ ಉಂಟಾಗ್ತಾ ಇದೆ. ನಾನು ಅನುಷ್ಠಾನ ಮಾಡಬೇಕೋ ಬೇಡವೋ, ನಾಳಿಂದ ಬಿಟ್ಬಿಡ್ಲಿಯಾ? ಭಾರಿ ಸಂತೋಷ, ಎಲ್ಲ ಬಿಟ್ಬಿಡ್ತೇವೆ ನಾವು. ದೇವರೇ ಹೇಳಿದ್ದಾನೆ, ಎಲ್ಲ ಅನುಷ್ಠಾನ ಬಿಟ್ಬಿಡ್ತೇವೆ ನಾವು. ಅದಕ್ಕೆ ನಿನ್ನ ಅಭಿಪ್ರಾಯ ಏನು ನನಗೆ ಬೇಕು ಅಂತ. ಭಾಳ ಚಂದದ ಪ್ರಶ್ನೆ ಅವರದು. ನೀನು ಗೊಂದಲ ಮಾಡಿಬಿಟ್ಟು ನನಗೆ ಏನು ಧರ್ಮಾಚರಣೆ ಮಾಡೋದ್ರಿಂದ ಏನು ಉಪಯೋಗ ಇಲ್ಲ ಅಂತ ಹೇಳಿಬಿಟ್ಟು ನಮಗೆ ಅನುಕೂಲ ಆಯಿತು. ನಾವು ನಾಳೆಯಿಂದ ನಿನ್ನ ನಂಬುವುದು ಬಿಟ್ಬಿಡ್ತೇವೆ, ಧರ್ಮಾಚರಣೆ ಮಾಡೋದು ಬಿಟ್ಬಿಡ್ತೇವೆ, ಆರಾಮಾಗಿ ಬದುಕಬಹುದಲ್ಲ. ಅದಕ್ಕೆ ಅತ್ಯಂತ ಕ್ಲಿಷ್ಟವಾದ ಒಂದು ಶ್ಲೋಕದಿಂದ ಕೃಷ್ಣ ಉತ್ತರ ಕೊಡ್ತಾನೆ. ಸ ಏಷ ಜೀವ ವಿವರ ಪ್ರಸೂತಿ ಪ್ರಾಣೇನ ಘೋಷೇನ ಗುಹಾಂ ಪ್ರವಿಷ್ಟ ಅಂತ. ಈ ಶ್ಲೋಕವೇ ಅರ್ಥ ಆಗೋಲ್ಲ. ನೀವು ಎಷ್ಟು ಸಂಸ್ಕೃತ ಓದಿದರೂ ಈ ಶ್ಲೋಕವೇ ಅರ್ಥ ಆಗೋಲ್ಲ. ಅಷ್ಟು ಕ್ಲಿಷ್ಟವಾದ ಒಂದು ಶ್ಲೋಕದಿಂದ ಅದಕ್ಕೆ ಉತ್ತರ ಕೊಡ್ತಾನೆ ಕೃಷ್ಣ. ಅದು ಮನೋಮಯಂ, ಅವನು ಸೂಕ್ಷ್ಮಂ ರೂಪಂ ಅನುಪ್ರವಿಷ್ಟ, ಮನೋಭಯಂ ರೂಪಂ ಉಪೈತಿ ಸೂಕ್ಷ್ಮಂ, ಆಮೇಲೆ ಮಾತ್ರ ಸ್ವರೋ ವರ್ಣ ಇತಿ ಸ್ಥವಿಷ್ಟಂ. ಹೇಳ್ತಾನೆ ಸ ಏಷ ಜೀವ. ನಾನು ಮೊದಲು ಹೇಳಿದೆ ಅಲ್ವಾ, ವಾಯು ಸ ಏಷಃ. ಆವಾಗ ನಾನು ವಾಯು ಅಂತ ಏನು ಹೇಳಿದೆ, ಅವನು ಒಬ್ಬ ಜೀವ ಅಲ್ವಾ, ಅವನೇನು ದೇವರಲ್ಲ. ವಾಯು ಜೀವಗಳಲ್ಲಿ ಅತ್ಯಂತ ಎತ್ತರದ ಜೀವ, ಜೀವೋತ್ತಮ ಅಂತ ಹೇಳ್ತಾರೆ. ಸ ಏಷ ಜೀವ. ಯಾಕೆ ಅವನು ಜೀವ ಅಂದರೆ ಅಲ್ಲಿ ವಾಯು ಮತ್ತು ಬ್ರಹ್ಮದೇವರು ಇಬ್ಬರನ್ನು ಐಡೆಂಟಿಫಿಕೇಷನ್ ಅದು ವ್ಯತ್ಯಾಸ. ಸ ಏಷ ಜೀವ ವಿವರ ಪ್ರಸೂತಿ ಅಂತ. ವಿವರ ಪ್ರಸೂತಿ ಅಂದರೆ ವಿವರ ವಿಶಿಷ್ಟವಾದ ಉತ್ತಮರು ಅಂದರೆ ದೇವತೆಗಳು. ದೇವತೆಗಳನ್ನು ಸೃಷ್ಟಿ ಮಾಡಿದವ ಬ್ರಹ್ಮ ಅಲ್ವಾ, ಚತುರ್ಮುಖ ದೇವತೆಗಳನ್ನು ಸೃಷ್ಟಿ ಮಾಡಿದವ. ಬ್ರಹ್ಮಣ ಪಿತರಂ ವಂದೇ ಶಂಕರಸ ಪಿತಾಮಹಂ ಶ್ರೀಯಪತಿಂ ಅಜಂ ನಿತ್ಯಂ ಇಂದ್ರಾದಿ ಪ್ರಪಿತಾಮಹಂ ಅಂತ ಕೃಷ್ಣನ ದೇವರನ್ನು ಹೇಳುವಾಗ ಅವನು ಬ್ರಹ್ಮನಿಗೆ ತಂದೆ, ಶಂಕರನಿಗೆ ಅಜ್ಜ, ಇಂದ್ರಾದಿಗಳಿಗೆ ಮುತ್ತಜ್ಜ ಅಂದರು. ಹಾಗೆ
ಎಲ್ಲ ದೇವತೆಗಳಿಗೆ ವಿವರ ಪ್ರಸೂತಿ ಚತುರ್ಮುಖ ಎಲ್ಲ ದೇವತೆಗಳ ತಂದೆ. ವಿವರರು ಅಂದರೆ ವಿಶಿಷ್ಟವಾದ ಎತ್ತರದಲ್ಲಿರುವವರು, ವಿಶೇಷತಃ ವರಾಹ, ಯಾರು ಮನುಷ್ಯರಲ್ಲ ದೇವತೆಗಳು, ಅವರು ಪ್ರಸೂತಿ ಇವನಿಂದ ಹುಟ್ಟಿದ್ದು ಚತುರ್ಮುಖನಿಂದ. ಹಾಗಾಗಿ ಎಲ್ಲ ದೇವತೆಗಳ ತಂದೆಯಾದ ಏಷ ಜೀವ, ಅವನು ಒಬ್ಬ ಜೀವ. ಯಾರದು? ವಾಯು ಅಥವಾ ಬ್ರಹ್ಮ. ಅವನಿಗೇನು ವಿಶೇಷ ಅಂದರೆ ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ. ಅವನು ಎಲ್ಲ ಜೀವರ ಹೃದಯದ ಒಳಗೆ ಚತುರ್ಮುಖ ವಾಸವಾಗಿದ್ದಾನೆ. ಹೊಸ ಕಥೆ ತೆಗೆದುಬಿಡ್ತಾನೆ ಕೃಷ್ಣ. ಎಲ್ಲ ಜೀವರ ಒಳಗೆ ಹೃದಯ ಗುಹೆಯಲ್ಲಿ ಚತುರ್ಮುಖ, ಅವನು ಜೀವಕಲಾಭಿಮಾನಿ. ಆದ್ದರಿಂದ ಪ್ರಾಣದೇವರು ಮತ್ತು ಚತುರ್ಮುಖ ಎಲ್ಲ ಜೀವರ ಹೃದಯದಲ್ಲಿ ಗುಹಾಂ ಪ್ರವಿಷ್ಟ, ಹೃದಯ ಗುಹೆ ಒಳಗೆ ಹುದುಗಿದ್ದಾನೆ. ಯಾರ ಜೊತೆಗೆ? ಪ್ರಾಣೇನ ಘೋಷೇಣ. ಪ್ರಾಣ ಅಂದರೆ ಭಗವಂತ, ಏಕೆಂದರೆ ಅನಚೇಷ್ಟಾಯಂ, ಇಡೀ ಜಗತ್ತಿನ ಚಲನೆಗೆ ಕಾರಣವಾಗಿರತಕ್ಕಂಥ ಭಗವಂತ. ಘೋಷ ಅಂದರೆ ವೇದಮಾನನಿಯಾದ ಲಕ್ಷ್ಮಿ, ಅದು ವೇದಘೋಷ. ಪ್ರಾಣೇನ ಲಕ್ಷ್ಮೀನಾರಾಯಣರ ಜೊತೆಗೆ ಎಲ್ಲ ಜೀವರೊಳಗೂ ವಾಯುದೇವರಿದ್ದಾರೆ ಅಂದರು. ಅದಕ್ಕೆ ಅವರಿಗೆ ಮಹತ್ವ, ನೇರ ಅನುಷ್ಠಾನಕ್ಕಲ್ಲ. ಪ್ರಾಣೇನ ಘೋಷೇಣ ಗುಹಾಂ ಪ್ರವಿಷ್ಟ. ಅಲ್ಲಿ ಏನು ಮಾಡ್ತಾರೆ? ಮನೋಮಯಂ ರೂಪ ಉಪೈತಿ ಸೂಕ್ಷ್ಮಂ. ಎಲ್ಲ ಜೀವರಲ್ಲಿಯೂ ಮನಸ್ಸನ್ನು ನಿಯಮಿಸುತ್ತಾ, ಮನೋಮಯಂ ಅಂದರೆ ಮನಸ್ಸನ್ನು ನಿಯಮಿಸುವ, ಸೂಕ್ಷ್ಮಂ ಉಪೈತಿ ರೂಪಂ, ಮನೋಮಯಂ ರೂಪಂ ಉಪೈತಿ ಸೂಕ್ಷ್ಮಂ. ಅತ್ಯಂತ ಸೂಕ್ಷ್ಮ ರೂಪದಿಂದ ನಮ್ಮ ಮನಸ್ಸನ್ನು ನಿಯಂತ್ರಿಸ್ತಾ ನಮ್ಮ ಹೃದಯದಲ್ಲಿ ಭಗವಂತನ ಜೊತೆಗೆ ಲಕ್ಷ್ಮಿಯ ಜೊತೆಗೆ ಚತುರ್ಮುಖ ವಾಸವಾಗಿದ್ದಾನೆ. ಅಲ್ಲಿ ಮುಗಿಲಿಲ್ಲ, ಅವನ ಮನಸ್ಸನ್ನು ನಿಯಂತ್ರಿಸಿಕೊಂಡು ಎಲ್ಲರೊಳಗೂ ಇದ್ದಾನೆ. ಆಮೇಲೆ ಮಾತ್ರ ಸ್ವರ ವರ್ಣ ಇದು ಸವಿಷ್ಠ. ಅವನಿಗೆ ಸ್ಥೂಲ ರೂಪವೂ ಇದೆ, ಇದು ಸೂಕ್ಷ್ಮ ರೂಪ. ಮನಸ್ಸನ್ನು ನಿಯಂತ್ರಿಸುವುದು ಸೂಕ್ಷ್ಮ ರೂಪ. ಮಾತ್ರ ಸ್ವರೋ ವರ್ಣ ಇತಿ ಸ್ಥವಿಷ್ಠಂ. ಅವನ ಸ್ಥೂಲ ರೂಪ ಇದೆ. ಏನು ಅಂದರೆ ಎಲ್ಲರೂ ನಾವು ಮಾತಾಡ್ತೇವಲ್ಲ, ಮಾತಾಡುವಾಗ ಮಾತ್ರೆಗಳು ಅಂದರೆ ಹ್ರಸ್ವ ದೀರ್ಘ, ಆಮೇಲೆ ಮಾತ್ರ ಸ್ವರ ಉದಾತ್ತ ಅನುದಾತ್ತ, ವರ್ಣಗಳು. ಈ ನಾವು ವೇದಾಧ್ಯಯನ ಮಾಡುವಾಗ ಏನು ಅಗ್ನಿಮೀಳೆ ಪುರೋಹಿತ ಯಜ್ಞಸ್ಯ ದೈವಮೃತ್ವಿಜಂ, ಅದರಲ್ಲಿ ಮಾತ್ರೆಗಳಿದೆ, ಅಂದರೆ ಹ್ರಸ್ವ ದೀರ್ಘಗಳಿವೆ, ಆಮೇಲೆ ಸ್ವರಗಳಿವೆ ಉದಾತ್ತ ಅನುದಾತ್ತಗಳು, ಆಮೇಲೆ ವರ್ಣಗಳಿವೆ. ಇವಾಗ ಮತ್ತು ಅದನ್ನು ಹೇಗೆ ಹೇಳಬೇಕು ಅನ್ನುವಂಥ ವ್ಯವಸ್ಥೆ ಇದು ಯಾರು ಮಾಡುವುದು? ಅದು ಸ್ಥೂಲ ರೂಪ ಅಂತ ಹೇಳಿದರು ಬ್ರಹ್ಮದೇವರದ್ದು. ನಮ್ಮ ಒಳಗಿದ್ದು ನಮ್ಮಿಂದ ನುಡಿಸುವವರು, ಅದು ಸ್ಥೂಲ, ಎಲ್ಲರ ಕಿವಿಗೂ ಕೇಳುವಂಥದ್ದು. ನಾವು ಆಡುವಂಥ ಮಾತು ಅದು ಒಳಗಿರತಕ್ಕಂಥ ಭಗವಂತನಿಂದ, ಲಕ್ಷ್ಮಿಯಿಂದ ಮತ್ತು ಚತುರ್ಮುಖನಿಂದ, ಪ್ರಾಣದೇವರಿಂದ ಅದು ನಿಯಂತ್ರಿತವಾಗಿದೆ. ಅವರು ನುಡಿಸ್ತಾರೆ, ನಾವು ನುಡಿಯೋದಷ್ಟೇ. ಯೋಂತ ಪ್ರವೇಶ ಮಮ ವಾಚಿಮ್ಯಮಾಂ ಪ್ರಸುಪ್ತಾಂ ಸಂಜೀವಯತಿ, ಅದನ್ನೇ ಹೇಳಿದ್ದು ಧ್ರುವ. ಯೋಂತ ಪ್ರವೇಶ ಮಮ, ನನ್ನ ಒಳಗೆ ಕೂತು. ಯಾಕೆಂದರೆ 84 ಲಕ್ಷ ಯೋನಿಗಳು ಅಂತ ಹೇಳ್ತಾರೆ. ಅವ್ರು ಹೇಗೆ ಲೆಕ್ಕ ಮಾಡಿದ್ರೋ ಗೊತ್ತಿಲ್ಲ ನನಗೆ. ಇರಲಿ, 84 ಲಕ್ಷ ಜೀವಿಗಳು ಅಂತ. ಅದರಲ್ಲಿ ಮಾತಾಡ್ಲಿಕ್ಕೆ ಬರೋದು ಮನುಷ್ಯರಿಗೆ ಮಾತ್ರ ನೋಡಿ, ಬೇರೆ ಯಾವ ಪ್ರಾಣಿಗೂ ಬರೋಲ್ಲ. ಅದು ಯಾವ ಪ್ರಾಣಿಗೂ ಬರದ ಮಾತನ್ನು ನನ್ನ ಬಾಯಲ್ಲಿ ಬರೆಸಿದೆ ಅಲ್ವಾ, ಏನು ಅದ್ಭುತ ಇದು ಅಂತಾನೆ. ಅವನಿಗೆ ಸಣ್ಣ ಹುಡುಗ, ಅವನಿಗೆ ಖಂಡಿತದು. ನಮಗೆ ಸಾಯೋ ತನಕ ಈ ರೀತಿ ಭಾವನೆ, ನಾನೇ ಮಾತಾಡಿದ್ದು, ದೇವರೆಂತ ಮಾಡಿದ್ದಾನೆ ಅಂತೇವೆ ನಾವು. ಅಂದರೆ ನನ್ನ ಯಾವ ಪ್ರಾಣಿಗಳಿಗೂ ಮಾತು ಬಾರದೆ ಮೂಕವಾಗಿದ್ದಾಗ ನನ್ನ ಬಾಯಲ್ಲಿ ಮಾತು ಬರೆಸಿದೆ ಅಲ್ಲ. ಮಮ ವಾಚಮಿಮಾಂ ಪ್ರಸುಪ್ತಾಂ, ಅದು ಮಾತು ಹುದುಗಿ ಹೋಗಿತ್ತು, ಅದನ್ನು ಮತ್ತೆ ಚಿಗುರಿಸಿದೆ, ನನ್ನ ಬಾಯಿಂದ ಮಾತು ಬರೆಸಿದೆ. ಅಂತಹ ನಿನಗೆ ನಮಸ್ಕಾರ ಅಂತ. ಹೌದು, ಮಾತು ನಮ್ಮ ಬಾಯಲ್ಲಿ ಮಾತು ಬರಲಿಕ್ಕೆ ಕಾರಣ ಲಕ್ಷ್ಮೀನಾರಾಯಣರು, ಬ್ರಹ್ಮ, ವಾಯುಗಳು. ಇವರು ಒಳಗೆ ಇದು ಸ್ಥೂಲ ರೂಪ. ಯಾಕೆಂದರೆ ಅವರು ಮಾತಾಡಿಸಿದ್ದು ಕೇಳುತ್ತೆ ನಮಗೆ, ಇನ್ನೊಬ್ಬರಿಗೆ. ಆದ್ದರಿಂದ ಮಾತ್ರೆಗಳಲ್ಲಿ, ವರ್ಣಗಳಲ್ಲಿ, ಸ್ವರದಲ್ಲಿ ಸನ್ನಿಹಿತರಾಗಿ ಸ್ಥೂಲ ರೂಪದಿಂದ ನಮಗೆ ಅನುಭವಕ್ಕೆ ಬರುವ, ಮನಸ್ಸನ್ನು ನಿಯಂತ್ರಿಸುವ ಸೂಕ್ಷ್ಮ ರೂಪದಿಂದ ಎಲ್ಲರ ಒಳಗೂ ಇರತಕ್ಕಂಥ ಆ ವಿವರ ಪ್ರಸೂತಿ ದೇವ, ಆ ಚತುರ್ಮುಖ ಅಥವಾ ವಾಯು, ಅದು ಅತ್ಯಂತ ಅದ್ಭುತವಾದ ತತ್ವಪ್ಪ. ಅದಕ್ಕೂ ನಾನು ಹೇಳಿದ ವಿವರಗಳಿಗೂ ತಲೆಗೆಡಿಸಿಕೊಳ್ಬೇಡ, ಅದು ಜಗತ್ತಿನ ಆದಿಶಕ್ತಿ ಅದು. ಆಮೇಲೆ ಅದನ್ನು ವಿಶೇಷತಃ ಈ ಮಾತುಗಳಿಂದ
ಅಭಿವ್ಯಕ್ತ ಆಗೋದು ಯಾರು ಅಂತ ಕೇಳ್ತಾನೆ. ಯಥಾನಲಃ ಖೇ ಅಖಿಲ ಅನಿಲ ಯೋನಿ ರೂಷ್ಮ. ಆಕಾಶದಲ್ಲಿ ಬೆಂಕಿ ಉರಿತಾ ಇದೆ. ಈಗ ಆಕಾಶ ಬೇಕಲ್ಲ, ಬೆಂಕಿ ಉರಿಬೇಕಾಗಿದೆ, ಖಾಲಿ ಜಾಗ ಇರಬೇಕು. ಆಕಾಶದಲ್ಲಿ ಬೆಂಕಿ ಉರಿತಾ ಇರ್ತದೆ. ಅದು ಅನಿಲ ಯೋನಿ ಊಷ್ಮ. ಅದು ಗಾಳಿ ಬೀಸಿ ಬೀಸಿ ಅದು ಮತ್ತಷ್ಟು ಪ್ರಜ್ವಲಿಸಿತು. ಯಥಾ ಅನಲಃ ಖೇ ಅನಿಲ ಯೋನಿ ರಾಷ್ಟ್ಮ ಬಲೇನ ನಾನು ದಾರುಣ್ಯಪಿ ಅದು ಮಧ್ಯಮಾನ. ಅದೇನಾಗುತ್ತೆ ಅಂದರೆ, ಹಿಂದೆ ಬೆಂಕಿ ತೆಗೀತಾ ಇದ್ದದ್ದು ಹೇಗೆ ಹೇಳಿ, ಕೆಳಗೆ ಒಂದು ಮರದ ತುಂಡು, ಮೇಲೆ ಒಂದು ಮರದ ತುಂಡು, ಅದರ ಮಧ್ಯದಲ್ಲಿ ಒಂದು ಮರದ ತುಂಡು, ಅದನ್ನು ಪ್ರೆಸ್ ಮಾಡೋದು. ಆ ಪ್ರೆಸ್ ಮಾಡುವಾಗ ಅದು ಕಿಡಿ ಹಾರತ್ತೆ ಒಂದಕ್ಕೊಂದು ಸಂಘರ್ಷದಿಂದ. ಮರದಲ್ಲಿದ್ದ ಬೆಂಕಿಯನ್ನು ಈ ಬೆಂಕಿಗಡ್ಡೆ ಈಗ ಇದು ಅಷ್ಟೇ ಅಲ್ವ, ನಾವು ಬೆಂಕಿ ಪೆಟ್ಟಿಗೆ ಅಂತ ಉಂಟಲ್ಲ, ಅದು ರಬ್ಬು ಮಾಡಿ ಅದರ ಒಳಗಿರತಕ್ಕಂಥ ಬೆಂಕಿಯನ್ನು ತೆಗೆಯೋದು. ಅದು ಆ ಹಿಂದಿನವರು ಮಾಡ್ತಾ ಇದ್ದದ್ದೇ ಕಾಪಿ ಅದು. ಆಗ ಅವರು ಬೆಂಕಿ ಸೃಷ್ಟಿ ಮಾಡ್ತಾ ಇದ್ದದ್ದೇ ಹೀಗೆ. ಬೆಂಕಿ ಪೆಟ್ಟಿಗೆ ಇರಲಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲಿ ಮಥನ ಮಾಡಿ, ಮಥನ ಮಾಡಿ, ಅದರಿಂದ ಮೊದಲು ಸೂಕ್ಷ್ಮ ಕಿಡಿ ಬರುತ್ತೆ. ಮೊದಲು ಬರೀ ಸಣ್ಣ ಸಣ್ಣ ಕಿಡಿಗಳು ಮಾಡ್ತಾ ಮಾಡ್ತಾ ಕಡೆಗೆ ಆ ಸೂಕ್ಷ್ಮ ಅತ್ಯಂತ ಅಣುವಾಗಿರ್ತಕ್ಕಂಥ ಅಗ್ನಿ. ಆಮೇಲೆ ವರ್ಧತೆ, ಯಾಕೆ ಹುಯ್ಯತೆ, ಅವನಿಗೆ ತುಪ್ಪ ಹೊಯ್ದಾಗ ಅದು ದೊಡ್ಡದಾಗಿ ಪ್ರಜ್ವಲಿಸಿ ದೊಡ್ಡ ಬೆಂಕಿ ಆಯಿತು. ಹಾಗೆ ಅವನು ಹೇಳ್ತಾನೆ, ಏವಂ ಹಿ ಮಮ ಈಶ್ವರೀ ಶಕ್ತಿ. ನಾನು ಕೂಡ ಹಾಗೆ ವೇದಗಳು ಅಂದರೆ ಅವು ಒಂದು ಬೆಂಕಿ. ಅಂದರೆ ನೀವು ಸರಿಯಾಗಿ ಬೆಂಕಿಗೆ ಆಹುತಿ ಕೊಟ್ಟು ಬೆಳೆಸದೇ ಇದ್ದರೆ ಅದು ನಂದಿ ಹೋಗುತ್ತೆ. ಆ ವೇದಗಳು ಅನ್ನತಕ್ಕಂಥ ಬೆಂಕಿಯನ್ನು, ಅದು ಅನಿಲ ಯೋನಿ, ಅದು ಪ್ರಾಣದೇವರ ಸಹಾಯ ಬೇಕು. ಅಲ್ಲಿ ಗಾಳಿ, ಇಲ್ಲಿ ಪ್ರಾಣದೇವರು. ನಾವು ವೇದಾಧ್ಯಯನ ಮಾಡುವಾಗ ಪ್ರಾಣದೇವರ ಸಹಾಯ ಇಲ್ಲದೇ ಇದ್ದರೆ ನಮಗೆ ವೇದ ಅರ್ಥ ಆಗೋಲ್ಲ. ಅದನ್ನು ಮಾಡಿ ಬೆಂಕಿಯನ್ನು ಹೀಗೆ ಮಥನ ಮಾಡಬೇಕು. ಅಲ್ಲಿ 2 ದಾರುಗಳ ಮಥನ, ಇಲ್ಲಿ ನಮ್ಮ ಒಳಗೆ ಚಿತ್ರ ಶಕ್ತಿಗಳ ಮಥನ. ಆ ಭಗವಂತನ ಶಕ್ತಿ ಮಥನ ಮಾಡಿದಾಗ ಅದು ಮೊದಲು ಅಣುಹು ಆ ಸೂಕ್ಷ್ಮ ರೂಪದಲ್ಲಿದ್ದದ್ದು ಮತ್ತೆ ವರ್ಧತೆ, ಹೇಗೆ ಹುಯ್ಯತೆ, ನೀವು ಅದಕ್ಕೆ ತುಪ್ಪ ಹೊಯ್ದಿರಿ ಬೆಳೆಯಿತು. ಹಾಗೆಯೇ ಭಗವಂತನ ಭಕ್ತಿ ಎಂಬ ತುಪ್ಪವನ್ನು ಹೊಯ್ಯಿರಿ, ಆಗ ವೇದ ಅನ್ನೋ ಬೆಂಕಿ ಪ್ರಜ್ವಲಿಸುತ್ತೆ. ನನ್ನ ಅಭಿವ್ಯಕ್ತಿಗೆ ಕಾರಣ ಆ ಬೆಂಕಿಯಿಂದ. ಏಷ ಮಮ ಈಶ್ವರಿ ಶಕ್ತಿ. ನನ್ನ ಅಭಿವ್ಯಕ್ತಿ ನಿಮಗೆ ಆಗಬೇಕಾ? ನೋಡಿ, ಮೊದಲು ವೇದ ಓದಿದ್ರೆ ಉಪಯೋಗ ಇಲ್ಲ ಅಂದ. ಅವನ ನೆಲೆ ಏನು ಅಂತ ನಮ್ಗೆ ಗೊತ್ತಾಗೋದಕ್ಕೆ ಬೇರೆ ಬೇರೆ ನೆಲೆಗಳು. ಭಗವಂತನ ಅರಿವು ಬರಬೇಕಾಗಿದ್ದರೆ ನೀವು ಮಥನ ಮಾಡಬೇಕು. ವೇದಶಾಸ್ತ್ರಗಳನ್ನು ಮಥನ ಮಾಡಿ, ವೇದಶಾಸ್ತ್ರಗಳ ಮಥನಕ್ಕೆ ಅನಿಲನ ಸಹಾಯ ತಗೊಂಡು, ಅಂದರೆ ಗಾಳಿಯ ಸಹಾಯ, ಅಂದರೆ ವಾಯುದೇವರ ಸಹಾಯ ತಗೊಂಡು ಭಕ್ತಿಯನ್ನು ತುಪ್ಪ ಹಾಕಿ ನೀವು ಹೋಮ ಮಾಡಿದರೆ ಆ ಬೆಂಕಿಯಂತೆ ವೇದದಲ್ಲಿ ಭಗವಂತನ ಗುಣಗಳು ಪ್ರಕಾಶಮಾನವಾಗ್ತವೆ. ಅದನ್ನು ನನ್ನ ಅಭಿವ್ಯಕ್ತಿಗೆ ಮೂಲ ಸಾಧನ ಆ ವೇದ ಅಭಿಮಾನಿನಿಯಾಗಿರತಕ್ಕಂಥ ಲಕ್ಷ್ಮಿ ಅಂತ ತಿರುಗೊಟ್ಟುಬಿಟ್ಟ. ಇಷ್ಟು ಹಿಂದವರೆಗೆ ಹೇಳಿದ್ದೇ ಬೇರೆ, ಈಗ ಬೇರೆ ವಿಷಯ ಹೇಳ್ತಾರೆ. ಅಂದರೆ ಎರಡಕ್ಕೂ ವಿರೋಧ ಇಲ್ಲ. ನಾವು ವೇದವನ್ನು ಅರ್ಥ ಮಾಡಿಕೊಳ್ಳದೆ ವೇದ ಓದಿದೆವು, ಅದನ್ನು ಕೃಷ್ಣ ಬೈದದ್ದು. ನೀವು ವೇದ ಅರ್ಥ ಆಯಿತಾ? ಇಲ್ಲ. ಅದು ಎಲ್ಲಿ ತನಕ ಆಗಿದೆ ಗೊತ್ತು, ನಾನು ಚಿಕ್ಕವನಿದ್ದಾಗ ಹೇಳ್ತಿದ್ರು ಎಲ್ಲ. ಅದು ವೇದ ಬರೀ ಓದಬೇಕು, ಅರ್ಥ ಮಾಡಿ. ಯಾಕೆ ಅದು ಮನುಷ್ಯರಿಗೆ ಅರ್ಥ ಆಗೋದಿಲ್ಲಪ್ಪ, ದೇವತೆಗಳಿಗೆ ಮಾತ್ರ ಅರ್ಥ ಆಗೋದು ಅಂತ. ಯಾವ ಕರ್ಮಕ್ಕೆ ಓದ್ತಾರೋ ಅವ್ರಿಗೆ ಗೊತ್ತಿಲ್ಲ. ಅದು ಮನುಷ್ಯರಿಗೆ ವೇದ ಅರ್ಥವೇ ಆಗೋದಿಲ್ಲ, ಅದು ದೇವತೆಗಳಿಗೆ ಮಾತ್ರ ಅಂತ. ಈ ಮಾತಾಡುವುದನ್ನು ನಾನು ಕೇಳಿದ್ದೇನೆ. ನಮ್ಮ ದಡ್ಡತನಕ್ಕೆ ಪಾರವೇ ಇಲ್ಲ. ಅದಕ್ಕೆ ಕಡೆ ನಾನು ಹೇಳ್ತಿದ್ದೆ ಅಲ್ರಿ, ವೇದಕ್ಕೆ ವ್ಯಾಖ್ಯಾನ ಪ್ರಿಂಟ್ ಆಗಿದೆ, ವಿದೇಶದಲ್ಲಿದೆ, ಇಲ್ಲಿದೆ, ನೀವು ದೇವತೆಗಳು ಮಾತ್ರ ಅರ್ಥ ಆಗೋದು ಅಂತೀರಿ, ಏನಿದೆ ಅದು ಗೊತ್ತಿಲ್ಲ ಅವರಿಗೆ. ವೇದಕ್ಕೆ ವ್ಯಾಖ್ಯಾನ ಪ್ರಿಂಟ್ ಆಗಿದೆ ಅನ್ನೋದು ಗೊತ್ತಿಲ್ಲ. ಬರೀ ನಮ್ಮ ಅಧ್ಯಾತ್ಮದ ಚಿಂತನೆ ಅಂದರೆ ಮನುಷ್ಯನ ಅತ್ಯಂತ ದೊಡ್ಡ ದಡ್ಡತನ. ಅದನ್ನೇ ಒಂದು ದೊಡ್ಡ ಅಧ್ಯಾತ್ಮ ಅಂತ ತಿಳ್ಕೊಂಡು ಬದುಕ್ತಾ ಇದ್ದಾರೆ ಜನ. ಕೃಷ್ಣ ಹೇಳ್ತಾನೆ, ಅದು ಯಾವುದೂ ಅಲ್ಲ, ವೇದದ ಮಥನ ಮಾಡು. ಅದು ಅದಕ್ಕೆ ಹೆಸರೇ ನೋಡಿ, ವೇದದ ಒಂದೊಂದು ಛಂದಸ್ಸು ಛಾದಯಂತೀದಿ ಛಂದಾಂಸಿ, ಭಗವಂತನನ್ನು ಮುಚ್ಚಿಟ್ಟ ಕರಡಿಕೆಗಳು. ಅವು ನಿಮ್ಮ ಭಗವಂತನನ್ನು ತಿಳಿಸೋದಿಲ್ಲ, ಆ ಕರಡಿಕೆ ಒಳಗೆ ಇದೆ ಅದು. ಆ ಕರಡಿಕೆಯನ್ನು ಓಪನ್ ಮಾಡಬೇಕು, ಆಗ ಭಗವಂತ ಕಾಣ್ತಾನೆ. ಅದನ್ನು ಅದೇ ಮಥನ ಮಾಡೋದು. ಒಂದು ವೇದ ಮಂತ್ರಗಳ ಕರಡಿಕೆ ಬಿಚ್ಚು, ಆಮೇಲೆ ಭಕ್ತಿಯಿಂದ ಅದನ್ನೇನು
ಭಕ್ತಿ ಇಲ್ಲದೆ ವೇದಾರ್ಥವನ್ನು ಚಿಂತನೆ ಮಾಡ್ತೇನೆ ಅಂದರೆ ಬರೀ ಕರ್ಮವೇ ಕಾಣೋದು ವೇದದಲ್ಲಿ, ಭಗವಂತ ಕಾಣುವುದೇ ಇಲ್ಲ. ಅದನ್ನು ಹೇಳ್ತಾರೆ ನೋಡಿ, ನತಂ ವಿದಾಥ ಯೈಮಾ ಜಜಾನ. ಯಾರು ಈ ಜಗತ್ತನ್ನು ಸೃಷ್ಟಿ ಮಾಡಿದನೋ ಅವನ ಬಗ್ಗೆ ನಿಮಗೇನೂ ಗೊತ್ತಿಲ್ಲ, ಸುಮ್ಮನೆ ಯಾಕೆ ವೇದ ಹೊಡ್ಕೋತೀರ ಅಂತ. ಆಮೇಲೆ ಅವನು ಯಾರು ವೇದವನ್ನು ಕೇಳಿದವರಿಗೆ ನ ದದರ್ಶ ವಾಚಂ ಉತತ್ವ ಶೃಣ್ವನ್ ನ ದದರ್ಶ ವಾಚಂ, ಕೇಳ್ತಾನೆ, ಕೇಳಿದರೂ ಅದರ ಅರ್ಥ ಏನು ಅಂತ ತಿಳಿಯೋಲ್ಲ. ಬಟ್ ಯಾರೋ ಒಬ್ಬನಿಗೆ ವೇದ ತನ್ನನ್ನು ತೆರೆಕೊಳ್ಳುತ್ತೆ ಅಂತ. ಅದೇ ಅವರು ಮಥನ ಮಾಡಿದಾಗ ಭಕ್ತಿಯಿಂದ ಹೇಳಿದರೆ ಅದು ತನ್ನನ್ನು ತಾನು ತೆರೆಕೊಳ್ಳುತ್ತೆ. ನಾವೇನು ತಲೆ ಖರ್ಚು ಮಾಡಬೇಕಾಗಿಲ್ಲ, ಲಾಜಿಕಲ್ ಕನ್ಕ್ಲೂಷನ್ ಮಾಡಬಾರ್ದು. ವೇದ ನಮ್ಮ ಮುಂದೆ ತೆರೆದುಕೊಳ್ಳುವಂತೆ ನಾವು ಕಾಯ್ತಾ ಇರಬೇಕು. ಅದು ತೆರೆಕೊಂಡಾಗ ತನ್ನಷ್ಟಕ್ಕೆ ಸ್ವೀಕಾರ ಮಾಡಬೇಕು. ಅದನ್ನು ಹೇಳ್ತಾರೆ, ಜಾಯೇವ ಪತ್ಯೇ ಉಷತಿ ಸುವಾಸಾಹ. ಇದು ವೇದದಲ್ಲೇ ಬರುವ ಮಂತ್ರ. ವೇದವನ್ನು ನಾವು ಶರಣಾಗಿ ಕಾಯ್ತಾ ಕೂತರೆ ನೀವೆಲ್ಲ ತರ್ಕಗಳನ್ನು ಬಿಟ್ಟುಬಿಡಿ, ಲಾಜಿಕಲ್ ಕನ್ಕ್ಲೂಷನ್ ಬಿಟ್ಟುಬಿಡಿ. ನೀವು ಏನು ಗದಾಧರನ ವ್ಯುತ್ಪತ್ತಿವಾದ ಓದಿದರೂ ವೇದ ಅರ್ಥ ಆಗೋಲ್ಲ. ಮತ್ತೇನಾಗುತ್ತೆ ಅಂದರೆ ನೀವು ಸುಮ್ಮನೆ ವೇದಕ್ಕೆ ಶರಣಾಗಿ ಅದು ಲಕ್ಷ್ಮೀದೇವಿ, ಅದು ತಾಯಿಯಂತೆ ಅಂತ. ಅದರಿಂದ ಅದರ ಬಗ್ಗೆ ನಿಮ್ಮ ಕಸರತ್ತು ಮಾಡಲಿಕ್ಕೆ ಹೋಗಬೇಡಿ. ವೇದಕ್ಕೆ ಏನು ಅರ್ಥ ಮಾಡೋದು. ಈ ಕೆಲವರೆಲ್ಲ ವೇದಕ್ಕೆ ಅರ್ಥ ಮಾಡುವಾಗ ಲಾಜಿಕ್ ಅಪ್ಲೈ ಮಾಡ್ತಾರೆ. ಲಾಜಿಕ್ ಎಲ್ಲಿ ಅಪ್ಲೈ ಮಾಡೋದು ಅಂದರೆ ಕೋತ್ರಾರ್ಥೋ ವಿಮತೋ ಭವೇದ್ ಇತ್ಯಾದ್ಯಂ ಊಹನಂ ತರ್ಕ ಅಂತ. ಇಲ್ಲಿ ಏನು ಅರ್ಥ ಇರಬಹುದು ಅನ್ನೋದಕ್ಕೆ ಕಾಂಟೆಕ್ಸ್ಚುವಲ್ ಮೀನಿಂಗ್ ಏನು ಅಂತ ತಿಳಿಯೋದುಂಟಲ್ವ, ಅಷ್ಟೇ ಲಾಜಿಕ್. ಆಮೇಲೆ ಉಳಿದದ್ದೆಲ್ಲ ಶುಷ್ಕ ತರ್ಕ ಅಂತೂ ವರ್ಜೆ ಇದೆ. ಬೇರೆ ಯಾವ ತರ್ಕ ಉಪಯೋಗ ಇಲ್ಲ. ಅಲ್ಲಿ ಹಿಂದೆ ಏನಿದೆ ಮುಂದೆ ಏನಿದೆ ಅದರಿಂದ ಇದು ಏನು, ಇಷ್ಟಕ್ಕೆ ಮಾತ್ರ ತರ್ಕ ಉಪಯೋಗಿಸ್ಬೇಕು ವೇದದಲ್ಲಿ ಅಂತ. ಅದೇ ಹೇಳ್ತಾರೆ, ಸುವಾಸ ಉಷತೀವ ಜಾಯೇವ ಪತ್ಯೇ ಉಷತಿ ಸುವಾಸ. ಆ ರೀತಿ ನಾವು ವೇದವನ್ನು ಕಾಯಬೇಕು. ನನ್ನ ಮುಂದೆ ನಿನ್ನ ಅರ್ಥವನ್ನು ತೆರೆದು ತೋರಿಸು ಅಂತ ಕಾದರೆ ಅಂಥವನಿಗೆ ಹೆಂಡತಿ ಗಂಡನ ಮುಂದೆ ಬತ್ತಲಾಗುವಂತೆ ವೇದ ಅವನ ಮುಂದೆ ಬತ್ತಲಾಗುತ್ತೆ ಅಂತ ಹೇಳ್ತಾರೆ. ಜಾಯೇವ ಪತ್ಯೇ, ಅದು ಎಲ್ಲರಿಗೂ ಬತ್ತಲಾಗೋಲ್ಲ. ಅದು ಯಾರನ್ನು ಪ್ರೀತಿಸುತ್ತೆ ಅವನ ಮುಂದೆ ಬತ್ತಲಾಗುತ್ತೆ. ಇಲ್ಲಿ ಬಂತು ಪ್ರೀತಿ. ಮತ್ತೆ ಅದನ್ನ ಎಲ್ಲವೂ ಇರುವಂತಹದ್ದು ನಮ್ಮ ಬದುಕಿನಲ್ಲಿ ಪ್ರೀತಿಯ ಹಿನ್ನೆಲೆಯಲ್ಲಿ ವೇದ ಓದು, ಪ್ರೀತಿಯ ಹಿನ್ನೆಲೆಯಲ್ಲಿ ಭಗವಂತನನ್ನು ಪ್ರೀತಿಸು. ಮತ್ತು ಅದು ಪಾಂಡಿತ್ಯವಾಗಿ ಕೂತರೆ ಏನೂ ಉಪಯೋಗ ಇಲ್ಲ, ಯಾವ ಫಲವೂ ಇಲ್ಲ. ಮೊದಲು ನಾವು ನಮ್ಮ ಪಾಂಡಿತ್ಯವನ್ನು ಮರೀಬೇಕು. ನಾವು ದೊಡ್ಡ ಸ್ಕಾಲರು ಅನ್ನೋ ಭ್ರಮೆಯನ್ನು ಮರೀಬೇಕು. ಯಾಕೆಂದರೆ ಅದು ಜ್ಞಾನದ ಆರಂಭ. ನನಗೆ ಏನು ಗೊತ್ತಿಲ್ಲ ಅನ್ನೋದುಂಟಲ್ಲ, ಅದು ಜ್ಞಾನದ ಆರಂಭ. ನನಗೆಲ್ಲ ಗೊತ್ತಿದೆ ಅಂತ ಬಂದಾಗ ಹೋಯಿತು. ನನಗೆ ಏನೂ ಗೊತ್ತಿಲ್ಲ ಅಂತ ತಿಳಿದಾಗ ನಮಗೆ ಜ್ಞಾನದ ಆರಂಭ ಆಯಿತು. ಅದನ್ನೇ ಹೇಳಿದ ಕೃಷ್ಣ. ಮೊದಲು ನಾವು ಏನು ತಿಳ್ಕೋಬೇಕು ಅಂದರೆ ನಮಗೇನೂ ಗೊತ್ತಿಲ್ಲ ಅನ್ನೋ ಮೊದಲು ತಿಳ್ಕೊಳ್ಳೋಣ, ಆಮೇಲೆ ಏನು ಗೊತ್ತಿದೆ ಅನ್ನೋದು ಮತ್ತೆ ಗೊತ್ತಾಗುತ್ತೆ. ಮೊದಲೇ ನನಗೆಲ್ಲ ಗೊತ್ತಿದೆ, ನಾನು ತಿಳ್ಕೊಳ್ಳಿಕ್ಕೇನುಂಟು ಅಂತ ಹೇಳಿ ಮಾತಾಡೋರು ಇರ್ತಾರಲ್ಲ, ಅವ್ರಿಗೆ ಯಾವತ್ತೂ ಯಾವುದೂ ತಿಳುವಳಿಕೆ ಬರೋದಿಲ್ಲ. ಏಕೆಂದರೆ ನಾನು ತಿಳ್ಕೊಳ್ಳುವಂಥದ್ದು ಏನಿದೆ ಅಂತ ಅವ್ರಿಗೆ ಭ್ರಮೆ ಬಂದಾಗಿದೆ ತಲೆಯಲ್ಲಿ. ಹೆಚ್ಚಿನ ನಮ್ಮ ವಿದ್ವತ್ ಪರಂಪರೆಯಲ್ಲಿ ಇರತಕ್ಕಂಥ ದೊಡ್ಡ ದೋಷ ಅಂದರೆ ನಾನು ದೊಡ್ಡ ವಿದ್ವಾಂಸ, ನಾನು ದೊಡ್ಡ ಸ್ಕಾಲರು, ನನಗೆ ಯಾರ ಹತ್ರ ಏನು ತಿಳ್ಕೊಳ್ಳಿಕ್ಕುಂಟು, ಹೀಗೆ ಯಾರು ಭಾವಿಸ್ತಾನೆ ಅವರಿಗೆ ಯಾವತ್ತೂ ವೇದ ಅರ್ಥ ಆಗೋದಿಲ್ಲ. ವೇದ ಅರ್ಥ ಆಗದಿದ್ದರೆ ಭಗವಂತನ ಅಭಿವ್ಯಕ್ತಿ ಆಗ. ಯಾಕೆಂದರೆ ವೇದವೇ ನನ್ನ ಅಭಿವ್ಯಕ್ತಿಯ ಸ್ಥಾನ. ಆ ಬೆಂಕಿಯನ್ನು ಪ್ರಜ್ವಲಿಸು, ಅಲ್ಲಿ ನನ್ನ ಶಕ್ತಿಯ ಅಭಿವ್ಯಕ್ತಿ, ಬೆಳಕು ಕಾಣ್ತೀಯ ಅಂತ. ಹೀಗೆ ಅಪೂರ್ವವಾದಂಥ ಒಂದು ಅದು ಶ್ಲೋಕ ಅರ್ಥ ಆಗೋದಿಲ್ಲ, ಸಾಮಾನ್ಯವಾಗಿ ಅರ್ಥ ಆಗೋದಿಲ್ಲ ಆ ಶ್ಲೋಕ. ಯಾಕೆಂದರೆ ವಿವರ ಪ್ರಸೂತಿ ಹಿಂದೆ ಏನು ಅಂತ ಅದನ್ನು ಬೇರೆ ಅದರ ಪ್ರಮಾಣ ನೋಡದೇ ಇದ್ದರೆ ವಿವರ ಪ್ರಸೂತಿ ಹಿಂದೆ ಏನು. ವಿವರರು ಅಂದರೆ ವಿಶೇಷತಃ ಅವರರು ದೇವತೆಗಳು, ಅವರನ್ನೂ ಸೃಷ್ಟಿ ಮಾಡಿದವ ಅನ್ನೋ ಅರ್ಥ ನಮಗೆ ಸಹಜವಾಗಿ ಆಗೋದಿಲ್ಲ. ನೀವು ಡಿಕ್ಷನರಿ ನೋಡಿ ಈ ಶ್ಲೋಕಗಳಿಗೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಹೇಳೋದು ಇದು ಪಾಂಡಿತ್ಯದಿಂದ ಬರುವಂಥದ್ದಲ್ಲ, ಶರಣಾಗತಿಯಿಂದ ಭಗವಂತನಿಗೆ ಶರಣಾಗು. ಅದಕ್ಕೋಸ್ಕರ ವೇದಕ್ಕೆ ಶರಣಾಗು. ನಿನ್ನ ಯಾವುದೇ ಇಂಟೆಲೆಕ್ಚುವಲ್ ಅಪ್ರೋಚ್ ಬೇಡ, ಬಿಟ್ಟುಬಿಡು. ಸುಮ್ಮನೆ ಕೂತು ವೇದ ನನಗೆ ನಿನ್ನ ಅರ್ಥ ಬರುವಂತೆ ಮಾಡು, ಭಗವಂತನ ಅರಿವು ಬರುವಂತೆ ಮಾಡುವಂಥ ವೇದ ಹತ್ರ ಪ್ರಾರ್ಥಿಸಿಕೊ, ಅದು ತೆರೆಕೊಳ್ಳುತ್ತೆ. ಇಲ್ಲ ನಾನು ತರ್ಕದಿಂದ ವೇದಕ್ಕೆ ಅರ್ಥ ಹಚ್ಚಿಬಿಡ್ತೇನೆ ಅಂದರೆ ಏನೂ ಉಪಯೋಗ ಇಲ್ಲ, ನಿನಗೆ ಯಾವ ಅರ್ಥವೂ ಆಗೋಲ್ಲ, ಬರೀ ಅಹಂಕಾರದಿಂದ ಹಾಳಾಗ್ತೀಯ ಅಷ್ಟೇ. ಸೊ ಇವತ್ತು ನಮ್ಮ ಅಧ್ಯಯನದಲ್ಲಿರೋ ದೊಡ್ಡ ದೋಷ ಇದು. ನಮಗೆ ಮಾನಸಿಕವಾಗಿ ಶರಣಾಗತಿ ಬೇಕು ಅಂತ ಶಿಕ್ಷಣ ಸಂಸ್ಥೆಯಲ್ಲಿ ಯಾರೂ ಹೇಳೋದಿಲ್ಲ. ಅದನ್ನು ಓದು ಇದನ್ನು ಓದು
ವ್ಯುತ್ಪತ್ತಿವಾದ ಓದಿದ್ದರಿಂದ ಏನಾಯಿತು ಯಾರು ಗೊತ್ತು? ಶಾಲು ಸಿಕ್ಕಿತು, ಮಾನಪತ್ರ ಸಿಕ್ಕಿತು, ಪದಕ ಸಿಕ್ಕಿತು, ಅಷ್ಟೇ, ಏನು ಉಪಯೋಗ ಇಲ್ಲ. ಅದು ನಮ್ಮಲ್ಲಿ ಶರಣಾಗತಿ ಭಗವಂತನಿಗೋಸ್ಕರ ನಾವು ಓದುವುದು ಭಗವಂತನ ಅರಿವಿಗೋಸ್ಕರ ಅನ್ನುವ ಎಚ್ಚರ ಇಲ್ಲದೇ ಇದ್ದರೆ ನಮ್ಮ ಓದು ಎಲ್ಲ ವ್ಯರ್ಥ. ಅವರು ಹೇಳ್ತಾರೆ ನೀವು ಯಾವುದು ಬೇಕಾದ್ರೂ ಓದಿ, ಸೈನ್ಸ್ ಓದಿ, ಆದರೆ ಆ ಸೈನ್ಸಿನ ಹಿಂದೆ ಇರುವುದು ಭಗವಂತನ ಸೈನ್ಸು. ಪ್ರತಿಯೊಂದರಲ್ಲೂ ನೀವು ಭಗವಂತನನ್ನು ಕಾಣಬಹುದು. ಯಾವುದಲ್ಲೂ ಭಗವಂತನ ಕಾಣದೇ ಇರುವುದು, ವೇದ ಓದಿಯೂ ಭಗವಂತನ ಕಾಣದೇ ಇರ್ಬೋದು, ಯಾವುದೋ ಲೌಕಿಕ ವಿದ್ಯೆಯನ್ನು ಓದಿಯೂ ಅದರಲ್ಲಿ ಭಗವಂತನನ್ನು ಕಾಣಬಹುದು. ಆ ಭಗವಂತನನ್ನು ಕಾಣತಕ್ಕಂಥ ಶರಣಾಗತಿ ಇದ್ದರೆ ಅವನು ವಿದ್ವಾಂಸ. ಅದು ಇಲ್ಲ ನಾನು ದೊಡ್ಡ ವಿದ್ವಾಂಸ ಅಂತ ಅಹಂಕಾರದಿಂದ ಬಿಗಿದರೆ ಅವನನ್ನು ಮೊದಲು ದೂರ ಇಡಿ. ಅಂಥವರ ಒಡನಾಟದಿಂದ ನಮಗೆ ಜ್ಞಾನ ಬರೋಲ್ಲ, ಅಜ್ಞಾನ ಬರುತ್ತೆ, ಅಹಂಕಾರ ನಮಗೂ ಬರುತ್ತೆ ಅಂತ ಕೃಷ್ಣ ಇನ್ನೂ ಕೆಲವು ಶ್ಲೋಕಗಳಿದೆ. ಅವನು ಈ ರೀತಿಯಿಂದ ಒಂದು ಹೊಸ ತಿರುವು ಕೊಟ್ಟುಬಿಟ್ಟ. ಮೊದಲು ಹೇಳಿದ ಏನೂ ಗೊತ್ತಿಲ್ಲದೆ ಇದ್ದವನು, ಗೊತ್ತಿದ್ದವರು ದೊಡ್ಡವರೇ, ಆದರೆ ಅವರಲ್ಲೂ ಮುಖ್ಯವಾದ ಭಕ್ತಿ. ಗೊತ್ತಿಲ್ಲದೇ ಇದ್ದವರು ಭಕ್ತಿ ಮಾಡಿದರು, ನಾನು ಒಪ್ಪಿಕೊಂಡೆ. ಗೊತ್ತಿದ್ದವರು ಎಲ್ಲ ತಿಳಿದು ನನ್ನನ್ನು ಭಕ್ತಿ ಮಾಡಿದರು, ನಾನು ಒಪ್ಪಿಕೊಂಡೆ. ಅದನ್ನು ಗೊತ್ತಿರುವುದು ಗೊತ್ತಿಲ್ಲದೆ ಇರುವುದು ಮುಖ್ಯ ಅಲ್ಲ, ಭಕ್ತಿ ಇರುವುದು ಮುಖ್ಯ. ಅದನ್ನು ಗೊತ್ತಿದೆಯೋ ಗೊತ್ತಿಲ್ಲವೋ ಅನ್ನೋದು ನನಗೆ ಮುಖ್ಯ ಅಲ್ಲ ಅಂತ. ಅದರಿಂದ ಆ ಮೂಢಭಕ್ತಿ ಅಂತ ಎನ್ನೇಪಿ ಮೂಢ, ವಸ್ತುತಃ ಮೂಢಭಕ್ತಿ ಅಲ್ಲ ಅದು. ಆದರೆ ಮೂಢ ಅಂದರೆ ಲೋಕದ ದೃಷ್ಟಿಯಲ್ಲಿ ಏನು ಶಾಸ್ತ್ರ ಓದಿಲ್ಲವು, ಆದರೂ ನನ್ನನ್ನು ಭಕ್ತಿ ಮಾಡಿದರು, ಅದನ್ನು ಗಮನಿಸಿ ಅಂತ. ಇದು ಎಷ್ಟು ಭಯಂಕರ. ಗೋಪಿಕಾ ಸ್ತ್ರೀಯರು ನನ್ನ ನಿಜವಾದ ಭಕ್ತಿ ಮಾಡಿದರು, ಅದನ್ನು ಗಮನಿಸಿ, ಅವ್ರ ಬಗ್ಗೆ ಅಪವಾದ ಹಾಕಬೇಡಿ ಅಂತಾನೆ ಕೃಷ್ಣ. ಇದು ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳ ಕಷ್ಟ. ಸಾಮಾನ್ಯ ದೃಷ್ಟಿಯಲ್ಲಿ ಗೋಪಿಕಾ ಸ್ತ್ರೀಯರು ಮಾಡಿದ್ದು ತಪ್ಪು. ಅದು ಎಲ್ಲಿ ತನಕ ಅಂದರೆ ಒಂದು ಕಡೆ ಹೇಳ್ತಾರೆ ಭಾಗವತದಲ್ಲಿ ದಶಮ ಸ್ಕಂಧದಲ್ಲಿ ಏನು ಹೇಳ್ತಾರೆ ಅಂದರೆ, ಕೃಷ್ಣನ ಕೊಳಲಿನ ಕರೆ ಕೇಳಿದಾಗ ಒಬ್ಬಳು ಗಂಡನಿಗೆ ಬಡಿಸ್ತಾ ಇದ್ಲಂತೆ, ಬಿಟ್ಟು ಓಡಿದ್ಲಂತೆ. ಮತ್ತೊಬ್ಬಳು ಮಗುವಿಗೆ ತಿನ್ನಿಸ್ತಾ ಇದ್ಲು ಹಾಲು, ಅದನ್ನು ಹಾಗೆ ಬಿಟ್ಟು ಹೊರಟೋಗಿದ್ದೆ. ಆ ಕರೆ ಅಷ್ಟು ಸೆಳೆತ, ಆ ಅಧ್ಯಾತ್ಮದ ಭಗವಂತನ ಸೆಳೆತ ಬಂತು ಅಂದರೆ ಅದು ಅಪರಾಧ ಆಗೋದು ಹೇಗೆ? ಈ ಅಂತರಂಗದ ಒಂದು ಸೆಳೆತವನ್ನು ಅರ್ಥ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ. ಇಲ್ಲದೇ ಇದ್ದರೆ ನಾವು ಹೊರಗಿನ ಪಾಂಡಿತ್ಯಕ್ಕೆ ಮರಳಾಗಿ ನಾವು ಅಧ್ಯಾತ್ಮವನ್ನು ಕಳ್ಕೊಳ್ತೇವೆ ಅಂತ ಕೃಷ್ಣ ಹೇಳ್ತಾನೆ. ಇನ್ನೂ ಮುಂದೆ ಏನೋ ಮಾತು ಬರ್ತವೆ, ಅದನ್ನು ನಾವು ನಾಳೆ ದಿವಸ ನೋಡಿದಾಗ ಮುಂದುವರಿಯೋಣ. ಇನ್ನು ನಮಗಿರೋದು 3 ದಿವಸ ಈ ಬಾರಿ. ಹೀಗೆ ಮಾಡಿದರೆ ಪ್ರಾಯ ಉದ್ಯೋಗೀತೆ ಮುಗಿಲಿಕ್ಕೆ ಕೆಲವು ವರ್ಷ ಬೇಕಾಗುತ್ತೆ. ಅದೇನು ಎಷ್ಟಾಯಿತೋ ಅಷ್ಟು ಭಗವಂತ ಏನು ನುಡಿಸಿದನೋ ಅದನ್ನು ಹೇಳ್ತೇನೆ. ನನಗೆ ಅದನ್ನು ಹೇಳದೆ ಸುಮ್ಮನೆ ಶ್ಲೋಕ ಹೇಳಿ ಹಾದಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ಅದರ ವಿವರವಾದಂಥ ಪರಿಚಯ ನಮ್ಮ ಜನಕ್ಕೆ ಆಗಬೇಕು. ಭಾಗವತ ಅಂದರೆ ಎಷ್ಟು ಅದ್ಭುತವಾದ ಒಂದು ಗ್ರಂಥ. ಅವರು ಹೇಳತಕ್ಕಂಥ ಸಂದೇಶ ಏನು ಅನ್ನೋದು ಗೊತ್ತಾಗಲಿಕ್ಕೆ ಸಾಧ್ಯವಾದಷ್ಟು ಅದನ್ನು ಬಿಡಿಸಿ ವಿವರವಾಗಿ ಹೇಳಬೇಕು ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಮಗೆ ಅದು ಎಷ್ಟು ಇಷ್ಟವಾಯಿತೋ ಗೊತ್ತಿಲ್ಲ. ಮತ್ತು ನಾಳೆ ಸೇರಿದಾಗ ಮುಂದಿನ ಭಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.